ನಮಸ್ತೆ. ಆಚಾರ್ಯ ಸಂಸ್ಥೆಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸಂಚಿಕೆ ಒಂದು ಮುಖ್ಯ ಉದ್ದೇಶ ಏನು ಅಂದ್ರೆ, ಆಚಾರ್ಯ ಸಂಸ್ಥೆಯಿಂದ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಇವತ್ತು ಜ್ಞಾನಂ ಅನ್ನೋ ಒಂದು ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ರೀಸೆಂಟ್ಲಿ ಅಂದ್ರೆ ಮೇ 25ರಂದು ಏನಾಯ್ತು, ನೀವೆಲ್ಲರೂ ಫಿಲಿಮ್ಸ್ ನ ಬರೆದಿದ್ದೀರಾ. ಈ ಒಂದು ಜ್ಞಾನಂದ ಮುಖ್ಯ ಉದ್ದೇಶ ಏನು ಅಂದ್ರೆ, ಆಚಾರ್ಯ ಸಂಸ್ಥೆಯಿಂದ ಕನ್ನಡ ಮಾಧ್ಯಮದಲ್ಲಿ ಪ್ರಪ್ರಥಮ ಬಾರಿಗೆ UPSC ಮುಖ್ಯ ಪರೀಕ್ಷೆಯ ಮಾದರಿ ಉತ್ತರಗಳು, ಅಂದರೆ UPSC ಏನು IAS ಎಕ್ಸಾಮ್ ನಡೆಸುತ್ತಲ್ಲ, ಆ IAS ಎಕ್ಸಾಮ್ಸ್ ಪ್ರಶ್ನೆಯನ್ನ ಎಲ್ಲಾ ಪ್ರಶ್ನೆಗಳ ಮಾದರಿ ಉತ್ತರಗಳು ಯಾವ ಮಾಧ್ಯಮದಲ್ಲಿ, ಕನ್ನಡ ಮಾಧ್ಯಮದಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ನಿಮ್ ಮುಂದೆ ತಗೊಂಡ್ಬರ್ತಾ ಇದೀವಿ. ಯಾಕೆ ಸರ್? ಇವಾಗ ಆಲ್ರೆಡಿ ನಿಮ್ಗೆ ಮಾದರಿ ಉತ್ತರಗಳು ತುಂಬಾ ಸಿಗುತ್ತೆ, ಇಂಗ್ಲಿಷಲ್ಲಿ ಸಿಗುತ್ತೆ, ಆದ್ರೆ ಕನ್ನಡದಲ್ಲಿ ಇಲ್ಲಿವರೆಗೂ ಇದನ್ನ ಯಾರು ಮಾಡೇ ಇಲ್ಲ. ಸೊ ಹೀಗಾಗಿ ಆಚಾರ್ಯ ಸಂಸ್ಥೆಯಿಂದ ನಾವೇನ್ ಮಾಡ್ತಾ ಇದೀವಿ, ಇವತ್ತ ಜ್ಞಾನಂ ಅನ್ನೋ ಒಂದು ಪ್ರೋಗ್ರಾಮ್ ಮೂಲಕ ನಿಮ್ಗೆ ಈ ಒಂದು ಇನಿಷಿಯೇಟಿವ್ ನ ತಗೊಂಡ್ಬಂದಿದ್ದೀವಿ. ಇವಾಗ ಎಷ್ಟೋ ಸ್ಟೂಡೆಂಟ್ಸ್ ನಮ್ಮ ಹತ್ರ ಬರ್ತಾರೆ, ಕನ್ನಡ ಮೀಡಿಯಂ ಇರ್ಬೋದು, ಇಂಗ್ಲಿಷ್ ಮೀಡಿಯಂ ಇರ್ಬೋದು, ಮಾಧ್ಯಮದ ಒಂದು ಏನು ತೊಂದರೆ ಇಲ್ಲ. ಆದರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಏನ್ ಹೇಳ್ತಾರೆ, ಸರ್ ನಮಗೆ ವಿಷಯದ ಕೊರತೆ ಇದೆ. ಕೆಲವೊಬ್ಬ ಸ್ಟೂಡೆಂಟ್ಸ್ ಏನ್ ಹೇಳ್ತಾರೆ, ಸರ್ ನಮಗೆ ವಿಷಯದ ಕೊರತೆ ಇಲ್ಲ, ವಿಷಯ ಇದೆ, ಆದ್ರೆ ಬರೆಯುವಂತ ರೀತಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ನಾವ್ ಇವಾಗ ಏನ್ ಮಾಡ್ತಾ ಇದೀವಿ ಅಂದ್ರೆ, ನಿಮ್ಗೆ ವಿಷಯನೂ ಕೊಡ್ತಾ ಇದೀವಿ, ಅದ್ರ ಜೊತೆಗೆ ಯಾವ ರೀತಿ ಬರೀಬೇಕು, ಆ ಒಂದು ರೀತಿ ನೀತಿಗಳು ಗೊತ್ತಾದಾಗ ಮಾತ್ರ ನಿಮ್ಗೆ ಅಂಕಗಳು ಬರ್ಲಿಕ್ಕೆ ಸಾಧ್ಯ. ಎಲ್ರು ನಾವು ಓದ್ತೀವಿ, ಆಗ ಲಕ್ಷ್ಮೀಕಾಂತ್ ಅಂತ ಓದ್ತೀವಿ, ಎಲ್ಲವನ್ನು ಓದ್ತೀವಿ, ಆದರೆ ಆ ಓದಿದಂತಹ ವಿಷಯವನ್ನ ನಾವು ಅಲ್ಲಿ ಹೇಗೆ ಪ್ರಸ್ತುತಪಡಿಸ್ಬೇಕು, ಪ್ರೆಸೆಂಟ್ ಹೇಗೆ ಮಾಡ್ಬೇಕು ಅನ್ನೋದು ಗೊತ್ತಿರುತ್ತೆ. ಇವಾಗ ಕ್ವಶನ್ ನೋಡಿದ ತಕ್ಷಣ ಗೊತ್ತಾಗ್ಬೇಕು. ನಮ್ಗೆ ಸಿಂಪಲ್ ಆಗಿ ಕೇಳ್ತಾರೆ ಕೆಲವೊಂದ್ ಕಡೆ, ಡಿಸ್ಕಸ್ ದ ಕಾಂಟ್ರಿಬ್ಯೂಷನ್ ಆಫ್ ದ ಚೋಳಾಸ್ ಟು ದ ಆರ್ಕಿಟೆಕ್ಚರ್. ವಾಸ್ತುಶಿಲ್ಪಕ್ಕೆ ಚೋಳರು ನೀಡಿದಂತ ಕೊಡುಗೆಯನ್ನ ಏನ್ ಮಾಡಿ ವಿವರಿಸಿ ಅಂತ. ಸಿಂಪಲ್ ಆಗಿದೆ, ಆನ್ಸರ್ ಸಿಂಪಲ್ ಆಗಿರ್ಬೇಕು. ಕೆಲವೊಂದ್ ಕಡೆ ಅವ್ರು ಏನ್ ಮಾಡಿರ್ತಾರೆ, ಇವಾಗ ಕಾವ್ಯಾತ್ಮಕವಾಗಿ ಪ್ರಶ್ನೆಯನ್ನ ಕೇಳಿರ್ತಾರೆ, ಮುಂದೆ ಡಿಸ್ಕಸ್ ಮಾಡೋಣ ಅಂತೆ. ಅವಾಗ ಕಾವ್ಯಾತ್ಮಕವಾಗಿ ಅವ್ರ ಭಾಷೆಯನ್ನ ಪ್ರಶ್ನೆಯಲ್ಲೇ ಬಳಕೆ ಮಾಡಿ ನಿಮ್ಮ ಉತ್ತರ ಕೂಡ ಅದೇ ರೀತಿಯಲ್ಲೇ ಇರಬೇಕು. ಪೀಠಿಕೆ ಯಾವ ರೀತಿ ಇರಬೇಕು, ಮುಖ್ಯ ಭಾಗ ಯಾವ ರೀತಿ ಇರಬೇಕು, ಉಪಸಂಹಾರ ಯಾವ ರೀತಿ ಇರಬೇಕು. ಸೊ ಈ ಒಂದು ವಿಷಯಗಳ ಜೊತೆಗೆ ನಾವೇನ್ ಮಾಡ್ತೇವೆ, ಸಂಪೂರ್ಣವಾಗಿ ಇವಾಗ ನಾವೇನ್ ಮಾಡ್ತಾ ಇದ್ದೀವಿ, ಪ್ರೀವಿಯಸ್ ಇಯರ್ಸ್ ಅಂದ್ರೆ ಎಷ್ಟು ವರ್ಷ ನಡೀತಾ ಮೇನ್ಸ್ ಎಕ್ಸಾಮ್ ನಡೆದಿಲ್ಲ ಅದ್ರದ್ದು ಎಲ್ಲಾ ಪ್ರಶ್ನೆಗಳನ್ನ ನಾವೇನ್ ಮಾಡೋಣ, ಈ ಒಂದು ಪ್ರೋಗ್ರಾಮ್ ಮೂಲಕ ನಾವೇನ್ ಮಾಡೋಣ, ಇವತ್ತಿನಿಂದ ಡಿಸ್ಕಸ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡೋಣ. ಆದರೆ ಕ್ವಶನ್ ಪೇಪರ್ ಎಲ್ರು ಹೇಳ್ತಾರೆ, ಇವಾಗ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ಬೇಕು, ನಾವು ಸಾಲ್ವ್ ಮಾಡ್ತೀವಿ. ಯಾಕೆ ಮಾಡ್ಬೇಕು ಅನ್ನೋದನ್ನ ಎಷ್ಟು ಜನ ಹೇಳೋದಿಲ್ಲ, ಅದೇ ಹೇಗೆ ಮಾಡ್ಬೇಕಂತ ಹೇಳೋದಿಲ್ಲ. ಇವಾಗ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಹೌದು ನಾವು ಸಾಲ್ವ್ ಮಾಡ್ಲೇಬೇಕು, ಆದ್ರೆ ಅದನ್ನ ಹೇಗೆ ಮಾಡ್ಬೇಕು, ಆ ಟ್ರೆಂಡ್ ಏನಿದೆ ಅನ್ನೋದನ್ನ ನಾವು ಫಸ್ಟ್ ಏನ್ ಮಾಡೋಣ, ಇಲ್ಲಿ ಗಮನಿಸೋಣ. ಏನಿದೆ ಟ್ರೆಂಡ್? ಫಾರ್ ಎಕ್ಸಾಂಪಲ್ ನೀವು ಪೇಪರ್ 1 ಅಂತ ತಗೊಂಡಾಗ ನಮ್ಗೆ ಏನೇನು ಸಿಗುತ್ತೆ, ಅಲ್ಲಿ ಒಂದು ಆರ್ಟ್ ಅಂಡ್ ಕಲ್ಚರ್ ಇದೆ, ಅದಾದ್ಮೇಲೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಂತ ಇದೆ, ಆಧುನಿಕ ಭಾರತ ಇತಿಹಾಸ ಇದೆ, ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ ಅಂತ ಇದೆ, ವರ್ಲ್ಡ್ ಹಿಸ್ಟ್ರಿ ಇದೆ, ಜಿಯೋಗ್ರಫಿ ಇದೆ, ಆಮೇಲೆ ಇಂಡಿಯನ್ ಸೊಸೈಟಿ ಅಂತ ಇದೆ. ಹೌದಾ? ನಾವಿವಾಗ ಪ್ರೀವಿಯಸ್ ಇಯರ್ಸ್ ಅಂದ್ರೆ 3-4 ಕ್ವಶನ್ ಹಿಂದೆ ಹೋಗೋಣ. ಏನಿದೆ ಇಲ್ಲಿ, 2020 ಅಂತ ತಗೊಂಡಾಗ ಏನಿದೆ ಇಲ್ಲಿ, ಆರ್ಟ್ ಅಂಡ್ ಕಲ್ಚರ್ ಮೇಲೆ 4 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇವಾಗ ಕೆಲವೊಬ್ರು ಹೇಳ್ತಾರೆ, ಸರ್ ಇಂಡಿಯನ್ ಹಿಸ್ಟ್ರಿ ಅಂದ ತಕ್ಷಣ ಏನ್ಸಿಯಂಟ್ ಇಂಡಿಯಾ ಓದೋ ಅವಶ್ಯಕತೆ ಇಲ್ಲ, ಮಿಡಿವಲ್ ಇಂಡಿಯನ್ ಓದೋ ಅವಶ್ಯಕತೆ ಇಲ್ಲ, ಮಾಡರ್ನ್ ಇಂಡಿಯಾ ಓದಿ ಸಾಕು ಮುಖ್ಯ ಪರೀಕ್ಷೆಗೆ. ಆದ್ರೆ ಪ್ರಶ್ನೆಗಳನ್ನ ಕೇಳಿದ್ದೇನು, ಆರ್ಟ್ ಅಂಡ್ ಕಲ್ಚರ್, ಆನ್ಸಿಯಂಟ್ ಮತ್ತು ಮೆಡಿವಲ್ ನೀವು ಓದಲೇಬೇಕು. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮೇಲೆ ಕ್ವಶನ್ ಬಂದಿದೆ, ವೇದಿಕ್ ಸೊಸೈಟಿ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಮೌರ್ಯನ್ಸ್ ಮೇಲೆ ಕೇಳಿದ್ದಾರೆ, ಗುಪ್ತಾಸ್ ಮೇಲೆ ಕೇಳಿದ್ದಾರೆ, ಡೆಲ್ಲಿ ಸುಲ್ತಾನೇಟ್ ಮೇಲೆ ಕೇಳಿದ್ದಾರೆ, ಮುಘಲ್ಸ್ ಮೇಲೆ ಕೇಳಿದ್ದಾರೆ. ಸೊ ಅವೆಲ್ಲ ನಮ್ಗೆ ಎಲ್ಲಿ ಕವರ್ ಆಗುತ್ತೆ, ಆರ್ಟ್ ಅಂಡ್ ಕಲ್ಚರ್. ಸೊ ಹೀಗಾಗಿ ಏನ್ಸಿಯಂಟ್ ಇಂಡಿಯನ್ ಹಿಸ್ಟ್ರಿ ನೀವು ಇಲ್ಲಿ ನೆಗ್ಲೆಕ್ಟ್ ಮಾಡುವಾಗಿಲ್ಲ. ಆದರೆ 2024 ಅಂತ ತಗೊಂಡ 3 ಪ್ರಶ್ನೆಗಳನ್ನ ಕೇಳಿದ್ರೆ, ಅಂದ್ರೆ ಪ್ರತಿ ವರ್ಷನೂ ನಮ್ಗೇನಿದೆ ಆನ್ ಎನ್ ಎವರೇಜ್ 2ರಿಂದ 3 ಪ್ರಶ್ನೆಗಳು ಕೇಳ್ತಾನೆ ಬರ್ತಾರೆ. ಅದಾದ್ಮೇಲೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಂತ ತಗೊಳ್ಳಿ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ 2020ರಲ್ಲಿ ಅಷ್ಟೇ 2 ಕ್ವಶನ್ ಇದೆ, 22ರಲ್ಲಿ 2 ಕ್ವಶನ್, 3ರಲ್ಲಿ 2, ಅಂದ್ರೆ ಆನ್ ಎನ್ ಎವರೇಜ್ 2 ಕ್ವಶನ್ ನಿಮ್ಗೆ ಏನಾಗುತ್ತೆ, ಮಾಡರ್ನ್ ಹಿಸ್ಟ್ರಿದಲ್ಲಿ ಬಂದೇ ಬರುತ್ತೆ. ಎಸ್ಪೆಷಲಿ ಜಾಸ್ತಿ ಎಲ್ಲಿ ಫೋಕಸ್ ಮಾಡ್ತಾರೆ ಅವರು, ಮಾಡರ್ನ್ ಹಿಸ್ಟ್ರಿದಲ್ಲಿ ಗಾಂಧಿಯನ್ ಏಜ್ ಅಂತ ನಾವ್ ಏನ್ ಕರಿತೇವೆ, ಗಾಂಧಿ ಯುಗ ಅಂತ ಏನ್ ಕರಿತೇವಲ್ಲ, ಅದ್ರ ಮೇಲೆ ಕ್ವಶನ್ ಕೇಳ್ತಾರೆ. 2024ರಲ್ಲೇ ಕೇಳಿದ್ದಾರೆ, ಏನಂತ, ಭಾರತ ಬಿಟ್ಟು ತೊಲಗಿ ಚಳವಳಿಗೆ ಕೆಲವೊಂದು ಘಟನೆಗಳು ಏನಾಗುತ್ತೆ, ಕಾರಣ ಆಗುತ್ತೆ. ದೇರ್ ಆರ್ ಸಮ್ ಇವೆಂಟ್ಸ್ ವಿಚ್ ಲೆಡ್ ಟು ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಅಂದ್ರೆ ಭಾರತ ಬಿಟ್ಟು ತೊಲಗಿ ಚಳವಳಿ ಏನಿದೆಯಲ್ಲ, ಅದ ಆಗಲಿಕ್ಕೆ ಕೆಲವೊಂದು ಘಟನೆಗಳ ಕಾರಣೀಭೂತವಾಗಿವೆ. ಆ ಘಟನೆಗಳು ಯಾವುವು, ಅವುಗಳ ಬಗ್ಗೆ ಚರ್ಚೆಯನ್ನ ಮಾಡಿ ಅಂತ ಕೇಳಿದ್ದಾರೆ. ಅದು ಎಲ್ಲಿ ಬರುತ್ತೆ ನಿಮ್ಗೆ, ಮಾಡರ್ನ್ ಹಿಸ್ಟ್ರಿದಲ್ಲಿ, ಎಸ್ಪೆಷಲಿ ಗಾಂಧಿಯನ್ ಏಜ್ ಮೇಲೆ, ರಾಜಾರಾಮ್ ಮೋಹನ್ ರಾಯರ್ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹಾಗಂತ ಹೇಳ್ಬಿಟ್ಟು ಬೇರೆ ಸೆಕ್ಷನ್ ಅನ್ನು ನೆಗ್ಲೆಕ್ಟ್ ಮಾಡುವಾಗಿಲ್ಲ. 1857 ಮೇಲೆ ಕ್ವಶನ್ ಕೇಳಿದ್ದಾರೆ, ಟ್ರೈಬಲ್ ಅಂಡ್ ಪೆಸೆಂಟ್ ಮೂವ್ಮೆಂಟ್ಸ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಅಂದ್ರೆ ಪ್ರತಿ ಒಂದು ಸೆಕ್ಷನ್ ಅದರದೇ ಆದಂತಹ ಒಂದು ಮಹತ್ವ ಇರುತ್ತೆ.
ನೀವು ಮೊನ್ನೆ ನಡೆದಂತ ಒಂದು ಫಿಲಿಮ್ಸ್ ಎಕ್ಸಾಮ್ ತಗೊಳ್ಳಿ, ಎಲ್ಲರೂ ಹೇಳ್ತಾ ಇದ್ರು ಸರ್ ಜೈನಿಸಂ ಬುದ್ಧಿಸಂ ಹಾಟ್ ಟಾಪಿಕ್ಸ್ ಫಿಲಿಮ್ಸ್ ಅಲ್ಲಿ ಅಂತ. ಈ ವರ್ಷ ಏನಾಗಿದೆ, ಜೈನಿಸಂ ಬುದ್ಧಿಸಂ ಮೇಲೆ ಕ್ವಶನ್ನೇ ಇಲ್ಲ. ಹಾಗಂತ ಹೇಳ್ಬಿಟ್ಟು ನೆಕ್ಸ್ಟ್ ಇಯರ್ ಅವ್ರು ಕೇಳದೇ ಇರ್ತಾರ? ಇಲ್ಲ, ಕೇಳ್ತಾರೆ. ಅಂದ್ರೆ ಯಾವುದೇ ಒಂದು ಸಿಲೆಬಸ್ ಕೊಟ್ಟಿದ ಪ್ರತಿಯೊಂದು ಸಿಲೆಬಸ್ಗೂ ಅದರದ್ದೇ ಆದಂತ ಮಹತ್ವ ಇರುತ್ತೆ. ನಾವೇನ್ ಮಾಡ್ತೀವಿ, ಟ್ರೆಂಡ್ ನ ಫಾಲೋ ಮಾಡ್ಬಿಟ್ಟು ಬಿಟ್ಟು ಬಿಡ್ತೀವಿ. ಬಿಡ್ಲಿಕ್ಕೆ ಹೋಗ್ಬೇಕು. ಮತ್ತೆ ಯಾವ್ದಿದೆ ನಮ್ಗೆ, ವರ್ಲ್ಡ್ ಹಿಸ್ಟ್ರಿ ಇದೆ. ಪ್ರತಿ ವರ್ಷನೂ ಏನ್ ಮಾಡ್ತಾ ಇದ್ರು, ವರ್ಲ್ಡ್ ಹಿಸ್ಟ್ರಿ ಕೇಳ್ತಾನೆ ಇರಲಿಲ್ಲ. 2022 ಕ್ವಶನ್ನೇ ಇಲ್ಲ. ಹಾಗಂತ ಹೇಳ್ಬಿಟ್ಟು ಎಷ್ಟೋ ಜನ ಏನ್ ಮಾಡ್ಬಿಟ್ರು, ವರ್ಲ್ಡ್ ಹಿಸ್ಟ್ರಿನ ಬಿಟ್ಟು ಈ ಸಲ 30 ವರ್ಷ ಕ್ವಶನ್ ಬಂದ್ಬಿಟ್ರು. ಎಲ್ಲರೂ ಸರೆಂಡರ್ ಆಗ್ಬಿಟ್ರು. ಇದು ಬೇಕಾಯ್ತು. ಸೊ ವರ್ಲ್ಡ್ ಹಿಸ್ಟ್ರಿ ಅಂತ ಇರ್ಲಿ, ಪೋಸ್ಟ್ ಇಂಡಿಪೆಂಡೆನ್ಸ್ ಅಂತ ಇರ್ಲಿ, ಯಾವ ಸೆಕ್ಷನ್ ನೆಗ್ಲೆಕ್ಟ್ ಮಾಡೋಲ್ಲ. ಆದ್ರೆ ನಾನಿಲ್ಲಿ ಒಂದಂತ ಮೆನ್ಷನ್ ಮಾಡಿದ್ದೀನಿ, ವರ್ಲ್ಡ್ ಹಿಸ್ಟ್ರಿ. ಯಾಕಂದ್ರೆ ಅವ್ರು ಏನ್ ಮಾಡಿದ್ರೆ, ಒಂದು ಇಂಡಿಯನ್ ಎಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗುತ್ತೆ ಅದ್ರದ್ದು ಇಂಪ್ಯಾಕ್ಟ್ ಇಂಡಿಯಾ ಮೇಲೆ ಹೇಗೆ ಬೀರಿದೆ ಅಂತ ಕೇಳಿದ್ದಾರೆ. ಸೊ ಅದನ್ನ ನೀವು ವರ್ಲ್ಡ್ ಹಿಸ್ಟ್ರಿದಲ್ಲಿ ಆದ್ರೂ ನೀವು ಕನ್ಸಿಡರ್ ಮಾಡ್ಬೋದು, ಇಲ್ಲ ಮಾಡರ್ನ್ ಹಿಸ್ಟ್ರಿದಲ್ಲಿ ಆದ್ರೂ ಆ ಪ್ರಶ್ನೆಯನ್ನ ಕನ್ಸಿಡರ್ ಮಾಡ್ಬೋದು. ಹೌದಾ? ಅದಾದ್ಮೇಲೆ ಜಿಯೋಗ್ರಫಿ ಇದೆ, ಹಾಟ್ ಟಾಪಿಕ್. ಅದು ಎಷ್ಟು, ಪ್ರತಿ ವರ್ಷ 8 ಇದೆ. ಲಾಸ್ಟ್ ಇಯರ್ ಮಾತ್ರ ಏನ್ ಮಾಡಿದ್ರೆ 6 ಪ್ರಶ್ನೆಗಳನ್ನ ಕೇಳಿದ್ರೆ. ಸೊ ಇಂಡಿಯನ್ ಎವರೇಜ್ ನಿಮ್ಗೆ ಎಷ್ಟು ಬರುತ್ತೆ, 6 ರಿಂದ 8 ಬರುತ್ತೆ. ಆದ್ರೆ ಇದು ಜಿಯೋಗ್ರಫಿಯನ್ನು ಹೈಲಿ ಸ್ಕೋರಿಂಗ್ ನಿಮ್ಗೆ. ಯಾಕಂದ್ರೆ ಅವ್ರು ಏನೇ ಕೇಳಿ ಒಂದು ಮ್ಯಾಪ್ ಹಾಕ್ಬಿಟ್ಟು ನೀವು ಎಕ್ಸ್ಪ್ಲೇನ್ ಮಾಡ್ತಾ ಬಂದಾಗ ಏನಾಗುತ್ತೆ, ನಿಮ್ಗೆ ಅಂಕಗಳು ಜಾಸ್ತಿ ಬರುತ್ತೆ. ಸೊ ಆ ಬರೆಯುವಂತಹ ಒಂದು ಪ್ರಕ್ರಿಯೆಯಲ್ಲಿ ಏನಾಗ್ಬೇಕು, ಬದಲಾವಣೆ ಆಗ್ಲಿ. ಎಲ್ಲರೂ ಓದ್ತೀವಿ ಇವಾಗ, ಆದ್ರೆ ಹೇಗೆ ಬರೀಬೇಕು ಅನ್ನೋದನ್ನ ನಾವೇನ್ ಮಾಡೋಣ, ಇಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಲಾಸ್ಟ್ ಸೆಕ್ಷನ್ ಏನಿದೆ ನಿಮ್ಗೆ, ಇಂಡಿಯನ್ ಸೊಸೈಟಿ ಅಂತ ಇದೆ. 2024ದಲ್ಲಿ 8 ಕ್ವಶನ್ ನ ಕೇಳಿದ್ದಾರೆ. ತುಂಬಾ ಈಸಿ ಇರುತ್ತೆ. ಅಂದ್ರೆ ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ಏನು ನಡೆಯುತ್ತೆ ಅನ್ನೋದ್ರ ಬಗ್ಗೆನೇ ಅಲ್ಲಿ ಏನ್ ಮಾಡ್ತಾರೆ, ಪ್ರಶ್ನೆಗಳನ್ನ ಕೇಳಿದ್ದಾರೆ. ಕಾಸ್ಟ್ ಸಿಸ್ಟಮ್ ಅಂದ್ರೆ ಏನಂತ ಕೇಳ್ತಾರೆ. ಕೆಲವೊಂದ್ ಕಡೆ ಕೇಳಿದ್ದಾರೆ, ಇವಾಗ ಮಾಡರ್ನ್ ಡೇಸ್ ಆಧುನಿಕ ಯುಗದಲ್ಲಿ ಡಿವೋರ್ಸ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಕೇಳಿದ್ದಾರೆ. ಮೈಗ್ರೇಷನ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಕೇಳ್ತಾರೆ. ಹೌದೋ ಇಲ್ಲೋ? ಸೊ ಈ ರೀತಿಯಾಗಿ ಏನ್ ಮಾಡೋಣ, ಪ್ರಶ್ನೆಗಳನ್ನ ನೋಡೋಣ. ಆದ್ರೆ ಆ ಪ್ರಶ್ನೆಗಳು ಯಾವ ರೀತಿ ರಿಪಿಟೇಷನ್ಸ್ ಆಗಿದೆ ಅಂತ ನೋಡೋಣ. ಅಂದ್ರೆ ಪ್ರೀವಿಯಸ್ ಇಯರ್ಸ್ ನಾವು ಕ್ವಶನ್ ಪೇಪರ್ ತಗೊಳ್ಳೋದಾದ್ರೆ ಇಲ್ಲಿ ನೋಡಿ, ಯಾವುದು ವರ್ಲ್ಡ್ ಹಿಸ್ಟ್ರಿ ಮೇಲೆ ಏನಂತ ಕೇಳಿದರೆ, ಒಂದನೇ ಪ್ರಶ್ನೆಯನ್ನ ತಗೊಳ್ಳಿ. ಏನಿದೆ, ಹೌ ಫಾರ್ ವಾಸ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇನ್ ಇಂಗ್ಲೆಂಡ್? ಅಂದರೆ ಇಂಗ್ಲೆಂಡ್ ಅಲ್ಲಿ ನಡೆದಂತಹ ಒಂದು ಕೈಗಾರಿಕಾ ಕ್ರಾಂತಿ ರೆಸ್ಪಾನ್ಸಿಬಲ್ ಫಾರ್ ದ ಡಿಕ್ಲೈನ್ ಆಫ್ ದ ಹ್ಯಾಂಡಿಕ್ರಾಫ್ಟ್ಸ್ ಅಂಡ್ ದ ಕಾಟೇಜ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ. ಅಂದ್ರೆ ಅವ್ರು ಏನ್ ಮಾಡಿದ್ದಾರೆ, ಇವಾಗ ವರ್ಲ್ಡ್ ಹಿಸ್ಟ್ರಿ ಮತ್ತೆ ಮಾಡರ್ನ್ ಹಿಸ್ಟ್ರಿನ ಎರಡನ್ನೂ ಕಂಬೈನ್ ಮಾಡಿದ್ದಾರೆ. ಸೊ ಇಲ್ಲಿ ನಮ್ಗೆ ಕೆಲವೊಂದು ವಿಷಯ ಕೊರತೆನೇ ಇರೋದಿಲ್ಲ, ಆದ್ರೆ ನಮ್ಗೆ ಇಲ್ಲಿ ಆ ವಿಷಯ ಹೇಗೆ ಅಪ್ಲೈ ಮಾಡ್ಬೇಕಂತ ನಮ್ಗೆ ಗೊತ್ತಿರೋದಿಲ್ಲ. ನಿಮಗೂ ಓದಿರ್ತೀರ ನೀವು ಆಧುನಿಕ ಒಂದು ಭಾರತ ಇತಿಹಾಸದಲ್ಲಿ. ನಮ್ಗೇನಾಯ್ತು, ಬ್ರಿಟಿಷರು ಬಂದಿದ್ದಕ್ಕೆ ಏನಾಗಿದೆ, ಇವಾಗ ನಮ್ಮ ಒಂದು ಹ್ಯಾಂಡಿಕ್ರಾಫ್ಟ್ಸ್ ಮೇಲೆ ಮತ್ತೆ ಕಾಟೇಜ್ ಇಂಡಸ್ಟ್ರಿ ಮೇಲೆ ಏನಾಯ್ತು, ನೆಗೆಟಿವ್ ಇಂಪ್ಯಾಕ್ಟ್ ಆಯ್ತು, ನಕಾರಾತ್ಮಕವಾದಂತಹ ಪರಿಣಾಮವನ್ನ ಬೀರಿದ್ರು. ಅವ್ರು ಏನ್ ಮಾಡಿದ್ರು, ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್ ಅಂದ್ರೆ ಕೃಷಿಯ ಒಂದು ವಾಣಿಜ್ಯೀಕರಣ ಮಾಡಿದ್ರು. ಕ್ಯಾಶ್ ಕ್ರಾಪ್ಸ್ಗೆ ಜಾಸ್ತಿ ಮಹತ್ವ ಕೊಟ್ಟರು. ಹೌದಾ? ಅದರ ಜೊತೆಗೆ ರಾ ಮಟೀರಿಯಲ್ಸ್, ಕಚ್ಚಾ ವಸ್ತುಗಳನ್ನ ಅವ್ರು ಏನ್ ಮಾಡ್ತಾ ಇದ್ರು, ಚೀಪ್ ರೇಟ್ಗೆ ಬೈ ಮಾಡೋದು. ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ನ ಏನ್ ಮಾಡ್ತಾ ಇದ್ರು, ಅವರು ಕಾಸ್ಟ್ಲಿಗೆ ಮಾರಾಟ ಮಾಡ್ತಾ ಇದ್ರು. ಹೌದಾ? ಸೊ ಹೀಗಾಗಿ ಏನಾಯ್ತು, ಅದ್ರ ಜೊತೆಗೆ ಮಷಿನ್ ಮೇಡ್ ಬಂತು. ಅಂದ್ರೆ ತಂತ್ರಜ್ಞಾನವನ್ನ ಬಳಕೆ ಮಾಡಿ, ಮಷಿನ್ಸ್ ನ ಬಳಕೆ ಮಾಡಿ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಅವ್ರು ಏನ್ ಮಾಡಿ ಸ್ಟಾರ್ಟ್ ಮಾಡಿದ್ರು. ನಮ್ಮಲ್ಲೇ ಆದ್ರು ನೇಕಾರರಿದ್ರು. ಅಂದ್ರೆ ಒಬ್ಬ ನೇಕಾರ ಒಂದ್ ದಿವಸದಲ್ಲಿ 10 ಸೀರೆಯನ್ನ ನೇಯ್ಗೆ ಮಾಡಿದ್ರೆ, ಅದೇ ಮಷೀನ್ ಅಲ್ಲಿ ಏನ್ ಮಾಡ್ತಾ ಇದ್ರು, ಅವರು 1000 ಸೀರೆಗಳನ್ನ ಏನೋ ಪ್ರೊಡಕ್ಷನ್ ಮಾಡ್ತಾ ಬಂದ್ರು. ಅದನ್ನೆಲ್ಲ ತಗೊಂಡ್ಬಂದು ಎಲ್ಲಿ ಮಾರಾಟ ಮಾಡ್ತಾರೆ, ಇವಾಗ ದೊಡ್ಡ ಮಾರ್ಕೆಟ್ ಇದೆ ಇಂಡಿಯಾ, ಇಲ್ಲೇ ಮಾರ್ಕೆಟ್ ಮಾಡ್ಲಿಕ್ಕೆ. ಕಚ್ಚಾ ವಸ್ತುಗಳನ್ನು ತಗೋತಾ ಇದ್ದೇನೋ ಚೀಪ್ ರೇಟಿಗೆ, ಆದ್ರೆ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಅವ್ರು ಮಾರಾಟ ಮಾಡ್ತಾ ಇದ್ದೇನು ಹೈ ಕಾಸ್ಟಿಗೆ. ಸೊ ಹೀಗಾಗಿ ಸಿಸ್ಟಮೆಟಿಕಲಿ ಇಂಡಿಯನ್ ಅವ್ರು ಏನ್ ಮಾಡಿದ್ರು, ಡಿ ಇಂಡಸ್ಟ್ರಿಯಲೈಸ್ ಮಾಡ್ತಾ ಬಂದ್ರು. ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕೈಗಾರಿಕೆಗಳು ಇರಲೇಬಾರದು. ಆ ರೀತಿಯಾಗಿ ಏನಾಯ್ತು. ಆದ್ರೆ ಅದೇ ಫಾರ್ ಎಕ್ಸಾಂಪಲ್ ಇಲ್ಲೇನಿದೆ, 24ರಲ್ಲಿ ಈ ಕ್ವಶನ್ ಬಂದಿದೆ. ಹೌದಾ? 2015 ಏನ್ ಮಾಡಿದ್ದಾರೆ ಅಂದ್ರೆ, ವೈ ಡಿಡ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಫಸ್ಟ್ ಅಕರ್ ಇನ್ ಇಂಗ್ಲೆಂಡ್? ಫಸ್ಟ್ ಅಕರ್ ಇನ್ ಇಂಗ್ಲೆಂಡ್ ಅಂದರೆ ಆ ಒಂದು ಕೈಗಾರಿಕಾ ಕ್ರಾಂತಿ ಇಂಗ್ಲೆಂಡ್ ಅಲ್ಲೇ ಯಾಕೆ ಅಲ್ಲಿ ಆಯ್ತು, ಪ್ರಥಮ ಬಾರಿಗೆ ಅಲ್ಲಿ ಆಯ್ತು. ಬೇರೆ ಕಡೆನೂ ಆಗ್ಬೋದಿತ್ತು. ಅಮೆರಿಕ 1785ದಲ್ಲಿ ಅದಕ್ಕೆ ಇಂಡಿಪೆಂಡೆನ್ಸ್ ಸಿಕ್ಕಿದೆ, ಅವಾಗಲೇ ಆಗಬಹುದಿತ್ತ? ಆಗಲಿಲ್ಲ. ಬೇರೆ ಬೇರೆ ದೇಶಗಳಿದ್ದು, ಫ್ರಾನ್ಸ್ ಇತ್ತು, ಅದು ಕೂಡ ಏನು ಒಂದು ದೊಡ್ಡ ದೇಶವಾಗಿತ್ತು, ಪ್ರಬಲ ದೇಶವಾಗಿತ್ತು, ಆದ್ರೂ ಕೂಡ ಅಲ್ಲ. ಆದ್ರೆ ಇಂಗ್ಲೆಂಡ್ ಅಲ್ಲೇ ಯಾಕಾಯ್ತು? ಇದನ್ನ ನೀವು ಏನ್ಸಿಯಂಟ್ ಇಂಡಿಯನ್ ಹಿಸ್ಟ್ರಿ ಕಂಪೇರ್ ಮಾಡ್ಬೋದು. ನಾವು ಹೇಳ್ತೀವಿ ಮಹಾಜನಪದಗಳಂತ ಓದ್ತೀವಿ, ಆದ್ರೆ ಮಹಾಜನಪದಗಳಲ್ಲಿ ಮಗಧ ಅನ್ನೋ ಒಂದು ಮಹಾಜನಪದ ಏನಾಯ್ತು, ತುಂಬಾ ಪ್ರಬಲವಾಗಿ ಬೆಳೆಯುತ್ತೆ, ಬಲಿಷ್ಠವಾಗಿ ಬೆಳೆಯುತ್ತೆ. ಯಾಕೆ ಬೆಳೆಯುತ್ತೆ? ಎರಡಕ್ಕೂ ಸಂಬಂಧ ಇದೆ. ಸೊ ಈ ರೀತಿಯಾಗಿ ನೀವು ವಿಷಯದವನ್ನ ಅಪ್ಲೈ ಮಾಡ್ತಿರಲ್ಲ, ಅವಾಗ ಮಾತ್ರ ನಿಮ್ಗೆ ಏನಾಗುತ್ತೆ, ಆನ್ಸರ್ ಗೊತ್ತಾಗುತ್ತೆ.
ಬರೆಯುವಂತ ರೀತಿಯಲ್ಲಿ ಬದಲಾವಣೆಗಳಾಗುತ್ತೆ. ಮತ್ತೆ ಏನ್ ಕೇಳಿದಾರೆ ಇಲ್ಲಿ, ಅದ್ರ ಜೊತೆಗೆ ನೀವು ಒಂದು ಪ್ರಶ್ನೆಯನ್ನು ನೋಡಿದಾಗ ಫಸ್ಟ್ ಏನ್ ಗಮನಿಸಬೇಕಂದ್ರೆ ಆ ಪ್ರಶ್ನೆ ಬೇಡಿಕೆ ಏನಿದೆ. ಇಲ್ಲಿ ಏನ್ ಬೇಡಿಕೆ ಮಾಡಿದ್ದಾರೆ ಅವರು, ಯಾಕೆ ಆಯ್ತು. ಎರಡನೇ ಅಂಶ ಏನ್ ಗಮನಿಸಬೇಕು, ಆ ಒಂದು ಪ್ರಶ್ನೆ ಎಷ್ಟು ಭಾಗದಲ್ಲಿ ವಿಂಗಡಣೆಯನ್ನ ಮಾಡಿದ್ದಾರೆ. ಪ್ರತಿಯೊಂದು ಭಾಗಕ್ಕೆ ಅದರದೇ ಆದಂತ ಮಹತ್ವವನ್ನ ಕೊಡಬೇಕು. ನೀವು ಒಂದು ಭಾಗಕ್ಕೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋದು, ಇನ್ನೊಂದು ಭಾಗನ ಬಿಟ್ಟು ಬಿಡೋದು ಹಾಗೆ ಮಾಡುವಾಗಿಲ್ಲ. ಇನ್ನೊಂದ್ ಏನ್ ಕೇಳಿದ್ರೆ, ಡಿಸ್ಕಸ್ ದ ಕ್ವಾಲಿಟಿ ಆಫ್ ಲೈಫ್ ಆಫ್ ದ ಪೀಪಲ್ ದೇರ್ ಡ್ಯೂರಿಂಗ್ ದ ಇಂಡಸ್ಟ್ರಿಯಲೈಸೇಷನ್. ಅಂದರೆ ಕೈಗಾರಿಕಾ ಕ್ರಾಂತಿ ಆಯ್ತು, ಆ ಕೈಗಾರಿಕಾ ಕ್ರಾಂತಿ ಅಲ್ಲಿನ ಜನರ ಜೀವನವನ್ನ ಹೇಗೆ ಬದಲಾವಣೆಯನ್ನ ಮಾಡಿತು, ಅವರ ಕ್ವಾಲಿಟಿ ಹೇಗೆ ಬದಲಾಯಿತು ಅನ್ನೋದ್ರ ಬಗ್ಗೆ ನಾವೇನ್ ಮಾಡ್ಬೇಕು, ಇಲ್ಲಿ ಮತ್ತೆ ಡಿಸ್ಕಸ್ ಮಾಡ್ಬೇಕು. ಹೌ ಡಸ್ ಇಟ್ ಕಂಪೇರ್ ದಟ್ ಇನ್ ಇಂಡಿಯಾ ಎಟ್ ಪ್ರೆಸೆಂಟ್. 3 ಭಾಗದಲ್ಲಿ ಏನ್ ಮಾಡಿದ್ದಾರೆ, ಆ ಒಂದು ಪ್ರಶ್ನೆಯನ್ನ ಡಿವೈಡ್ ಮಾಡಿದ್ದಾರೆ. ಒಂದು, ಕೈಗಾರಿಕಾ ಕ್ರಾಂತಿ ಇಂಗ್ಲೆಂಡ್ ನಲ್ಲೇ ಏನಕ್ಕಾಯ್ತು, ಆ ಕೈಗಾರಿಕಾ ಕ್ರಾಂತಿ ಆಗೋದ್ರಿಂದ ಜನರ ಮೇಲೆ ಯಾವ ರೀತಿಯಾದಂತ ಪರಿಣಾಮ ಬೀರ್ತು. ಅದಾದ್ಮೇಲೆ ಹೌ ಡಸ್ ಇಟ್ ಕಂಪೇರ್ ವಿತ್ ದಟ್ ಆಫ್ ಇಂಡಿಯಾ. ಯಾಕಂದ್ರೆ ನಾವು ಇವಾಗ ಡೆವಲಪ್ಡ್ ನೇಷನ್ ತರನೇ ಆಗ್ತಾ ಇದೀವಿ, ಡೆವಲಪ್ಮೆಂಟ್ ಆಗ್ತಾ ಇದೆ. ಆ ಡೆವಲಪ್ಮೆಂಟ್ ಆಗೋದ್ರಿಂದ ನಮ್ಮ ಜೀವನದ ಮೇಲೆ ಏನಾದ್ರೂ ಪರಿಣಾಮಗಳನ್ನ ಬೀರಿದವ. ಸೊ ಇಲ್ಲಿ ಏನಾಯ್ತು, 2 ರಿಲೇಟೆಡ್ ಇದೆ. ಸೊ ಈ ರೀತಿಯಾಗಿ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ನ ಸಾಲ್ವ್ ಮಾಡ್ತಾ ಬಂದಾಗ ಏನಾಗುತ್ತೆ, ಆನ್ಸರ್ ಬರೆಯೋದು ಗೊತ್ತಾಗುತ್ತೆ. ಒಂದು ಟಾಪಿಕ್ ಓದ್ಬೇಕಾದ್ರೆ ಟಾಪಿಕ್ ಯಾವ ಒಂದು ದಾರಿಯಲ್ಲಿ ನಾವು ಓದ್ಬೇಕು, ಹೇಗೆ ಓದ್ಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಒಂದು ಟಾಪಿಕ್ ಮೇಲೆ ಪ್ರತಿ ವರ್ಷ UPSC ಗೆ ಎಷ್ಟಂತ ಕ್ವಶನ್ ತೆಗಿಲಿಕ್ಕೆ ಸಾಧ್ಯ, ರಿಪಿಟೇಷನ್ ಏನಾಗ್ಬೇಕು, ಇಲ್ಲಿ ಆಗಲೇಬೇಕಲ್ವಾ. ನೆಕ್ಸ್ಟ್ ನೋಡೋಣ ಏನಿದೆ, ಅಂಡರ್ಲೈನ್ ದ ಚೇಂಜಸ್ ಇನ್ ದ ಫೀಲ್ಡ್ ಆಫ್ ದ ಸೊಸೈಟಿ ಅಂಡ್ ಎಕಾನಮಿ ಫ್ರಮ್ ದ ಋಗ್ವೇದಿಕ್ ಟು ದ ಲೇಟರ್ ವೇದಿಕ್. ಪೂರ್ವ ವೇದಿಕ್ ಕಾಲಘಟ್ಟದಿಂದ ಉತ್ತರ ವೇದಿಕ್ ಕಾಲಘಟ್ಟಕ್ಕೆ ಏನು ಬದಲಾವಣೆ ಆಯಿತು, ಸೊಸೈಟಿ ಬದಲಾವಣೆ ಆಗಿದೆ, ಎಕಾನಮಿ ಬದಲಾವಣೆ, ಸಮಾಜದಲ್ಲಿ ಕೆಲವೊಂದು ಬದಲಾವಣೆಗಳಾಯ್ತು, ಆರ್ಥಿಕ ವ್ಯವಸ್ಥೆಯಲ್ಲಿ ಬದಲಾವಣೆಗಳಾಗಿದೆ. ಇದೇನು 24ರಲ್ಲಿ ಬಂದಂತ ಕ್ವಶನ್ ಇದು. ಹಿಂದಿನ ವರ್ಷನೇ ಅಂದ್ರೆ 23ದಲ್ಲಿ ಕ್ವಶನ್ ಬಂದಿದೆ. ಏನಂತ, ವಾಟ್ ಆರ್ ದ ಮೇನ್ ಫೀಚರ್ಸ್ ಆಫ್ ದ ವೇದಿಕ್ ಸೊಸೈಟಿ ಅಂಡ್ ರಿಲಿಜನ್. ಅಂದರೆ ಅರ್ಲಿ ವೇದಿಕ್ ಟೈಮ್ ಅಲ್ಲಿ ಏನಾಗಿತ್ತು, ಸಮಾಜ ಮತ್ತು ಏನು ಧರ್ಮದಲ್ಲಿ ಏನಿತ್ತು, ಆ ಫೀಚರ್ಸ್ ಏನು, ಆ ವೈಶಿಷ್ಟ್ಯತೆಗಳು ಏನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ ನಾವಿಲ್ಲಿ. ಯಾಕಂದ್ರೆ ಆ ಒಂದು ಸಮಾಜ ಹೇಗಿತ್ತು, ಯಾವುದೇ ರೀತಿಯಾದಂತ ತಾರತಮ್ಯ ಇರ್ಲಿಲ್ಲ. ಸ್ತ್ರೀಯರಿಗೆ ಮತ್ತೆ ಪುರುಷರಿಗೆ ಏನಾಗಿತ್ತು, ಸಮಾನವಾದ ಹಕ್ಕುಗಳಿತ್ತು, ಸ್ವಾತಂತ್ರ್ಯವಿತ್ತು. ಆದರೆ ಏನಾಯ್ತು, ಲೇಟರ್ ವೇದಿಕಲ್ಲಿ ಚೇಂಜ್ ಆಗುತ್ತೆ. ಇಲ್ಲಿ ಕೇಳಿದ್ದಾರೆ ಅದನ್ನ, ಇಲ್ಲಿ ಏನ್ ಮಾಡಿದ್ದಾರೆ, ಅದೇ ಸೇಮ್ ಇದೆ ಕನ್ಸೆಪ್ಟ್. ಏನಿದೆ, ಫೀಚರ್ಸ್ ನ ಕೇಳಿದ, ವೈಶಿಷ್ಟ್ಯತೆಗಳನ್ನ ಕೇಳಿದ್ದಾರೆ. ಧರ್ಮಾಚರಣೆ ಹೇಗಿತ್ತು, ಯಾವ್ದಾದ್ರು ಮೂರ್ತಿ ವಿಗ್ರಹಾರಾಧನೆ ಅವ್ರ ಏನಾದ್ರು ಮಾಡ್ತಾ ಇದ್ರ, ಇಲ್ಲ. ಏನ್ ವರ್ಷಿಪ್ ಮಾಡ್ತಾ ಇದ್ರು, ಮದರ್ ನೇಚರ್, ನಿಸರ್ಗವನ್ನ ಅವ್ರ ಏನ್ ಮಾಡ್ತಾ ಇದ್ರು, ವರ್ಷಿಪ್ ಮಾಡ್ತಾರೆ. ಅದಕ್ಕೆ ನಾವೇನಂತ ಕರಿತೀವಿ, ಅನಿಮಿಸಮ್ ಅಂತ ಕರಿತಾ ಇದ್ರು. ಏನು ಅನಿಮಿಸಮ್, ನಿಸರ್ಗವನ್ನ ಅವ್ರ ಏನ್ ಮಾಡ್ತಾ ಇದ್ರು, ಪೂಜೆಯನ್ನ ಮಾಡ್ತಾ ಇದ್ರು. ಅಂದ್ರೆ ವಾಯು ಇರ್ಬೋದು, ಮಳೆ ಇರಬಹುದು, ಇದನ್ನೆಲ್ಲ ವರ್ಷಿಪ್ ಮಾಡ್ತಾ ಇದ್ರು. ಅದಾದ ಮೇಲೆ ಕ್ವಶನ್ ನೋಡಿ ಮತ್ತೆ 2 ಭಾಗದಲ್ಲಿ ಇದೆ. ಇದು ಏನಂತ ಕೇಳಿದರೆ, ಡು ಯು ಥಿಂಕ್ ಸಮ್ ಆಫ್ ದ ಫೀಚರ್ಸ್ ಆರ್ ಸ್ಟಿಲ್ ಪ್ರಿವೇಲಿಂಗ್ ಇನ್ ದ ಇಂಡಿಯನ್ ಸೊಸೈಟಿ. ಈಗಿನ ಒಂದು ಸಮಾಜದಲ್ಲಿ, ಸಮಕಾಲೀನ ಸಮಾಜದಲ್ಲಿ ಆ ಒಂದು ಧರ್ಮಾಚರಣೆ ಮತ್ತು ಸಮಾಜ ಏನಿತ್ತಲ್ಲ ವೇದಿಕ್ ಟೈಮ್ ಪೀರಿಯಡ್ ಅಲ್ಲಿ, ಆ ಒಂದು ವೈಶಿಷ್ಟ್ಯತೆಗಳು ಇನ್ನೂ ಇದಾವ, ನಮಗೆ ಕಾಣ ಸಿಗ್ತಾವ ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಇಲ್ಲೇನು ನಿಮ್ಗೆ ಇದು ಎಲ್ಲಿ ಸಿಗೋದಿಲ್ಲ, ಇದು ಈ ಕಂಟೆಂಟ್ ನೀವೇನ್ ಮಾಡ್ಬೇಕು, ಆ ವೇದಿಕ್ ಪೀರಿಯಡ್ ನೀವ್ ಏನ್ ಓದಿರ್ತಾರಲ್ಲ ಆ ನಿಮ್ಮ ನಾಲೆಜ್ ನ ಇಲ್ಲಿ ಅಪ್ಲೈ ಮಾಡ್ಬೇಕಾಗತ್ತೆ. ಇಲ್ಲಿ ಈ ಯಾರೋ ನಿಮ್ಗೆ ತಿಳಿಸ್ಕೊಡೋದಿಲ್ಲ, ಯಾವ ಬುಕ್ ಅಲ್ಲೂ ಸಿಗೋದಿಲ್ಲ ನಿಮ್ಗೆ ಇದು. ಆದ್ರೆ ಇದೇನು ನೀವು ಅಪ್ಲೈ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಕಾಸ್ಟ್ ಸಿಸ್ಟಮ್ ಅಂತ ಇದೆ, ಅದು ಎಲ್ಲಿಂದ ಹುಟ್ಟುಕೊಳ್ತು. ನಾವು ಇವಾಗ ಕೆಲವೊಂದು ಸ್ಯಾಕ್ರೆಡ್ ಗ್ರೂಸ್ ಅಂತ ಓದ್ತೀರಾ ನೀವು ಜಿಯೋಗ್ರಫಿದಲ್ಲಿ, ಏನದು, ಅದೇ ನಿಸರ್ಗ ತಾನೇ, ಅದು ವರ್ಷಿಪ್ ಮಾಡೋದು ನಾವು. ಸೊ ಈ ರೀತಿಯಾಗಿ ಅಪ್ಲೈ ಮಾಡ್ತಾ ಬರ್ತೀವಿ. ಅಪ್ಲೈ ಮಾಡಿದಾಗ ಮಾತ್ರ ಏನಾಗುತ್ತೆ, ನಿಮ್ಗೆ ಆ ಒಂದು ಆನ್ಸರ್ ಬರೆಯೋದಕ್ಕೆ ಈಸಿ ಆಗುತ್ತೆ. ಸೊ ನೋಡಿ 24ದಲ್ಲಿ ವೇದಿಕ್ ಪೀರಿಯಡ್ ಮೇಲಿದೆ, 23ದಲ್ಲಿ ವೇದಿಕ್ ಪೀರಿಯಡ್ ಮೇಲಿದೆ. ಅದು ಒಂದೇ ಯಾಕೆ, ನಿಮ್ಗೆ ತುಂಬಾ ನೀವು ಸ್ವಲ್ಪ ಹಿಂದೆ ಹೋದಾಗ ಇನ್ನೂ ವೇದಿಕ್ ಪೀರಿಯಡ್ ಮೇಲೆ ಕ್ವಶನ್ ಸಿಗುತ್ತೆ, ಹೌದಲ್ವಾ. 23, 24 ಬ್ಯಾಕ್ ಟು ಬ್ಯಾಕ್ ಕೇಳಿದಾರ ಅಂದ್ಮೇಲೆ ನೆಕ್ಸ್ಟ್ ಮತ್ತೆ ಬಂದೇ ಬರಬಹುದು. ಇಲ್ಲ ನೆಕ್ಸ್ಟ್ ಇದನ್ನ ಬಿಡಬಹುದು, IVC ಹೋಗ್ಬೋದು, ಅವರು ಮೌರ್ಯನ್ಸ್ ಬರ್ಬೋದು. ಸೊ ಈ ರೀತಿಯಾಗಿ ನೀವು ಆ ಒಂದು ಪ್ರಶ್ನೆಯನ್ನು ನೋಡಿದಾಗ, ಆ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ ನಿಮ್ಗೆ ಏನಾಗುತ್ತೆ, ಓ ಇಲ್ಲಿ ಕ್ವಶನ್ಸ್ ರೈಸ್ ಆಗುತ್ತೆ, ಇಲ್ಲಿ ಕ್ವಶನ್ಸ್ ರೈಸ್ ಆಗುತ್ತೆ ಅಂತ ಏನ್ ಮಾಡ್ತಾರೆ, ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಇನ್ನೊಂದು ಪ್ರಶ್ನೆಯನ್ನ ನೋಡೋಣ ಇವಾಗ. ಚೋಳಾಸ್ ಮೇಲೆ ನೋಡಿ ಇಲ್ಲಿ ಕ್ವಶನ್ ನಿಮ್ಗೆ ಹೇಳಿದೆ, ಅವರು ಯಾವ ರೀತಿಯಾದಂತಹ ಭಾಷೆಯನ್ನ ಬಳಕೆ ಮಾಡಿದಾರಲ್ಲ ಅದೇ ರೀತಿಯಾದಂತಹ ಭಾಷೆಯಲ್ಲಿ ಕೂಡ ನೀವೇನ್ ಮಾಡ್ಬೇಕಲ್ಲಿ ಉತ್ತರವನ್ನ ನೀಡಬೇಕು ಅಂತ ಹೇಳಿ. ಏನ್ ಕೇಳಿದ್ದಾರೆ, ದೋ ದ ಗ್ರೇಟ್ ಚೋಳಾಸ್ ಆರ್ ನೋ ಮೋರ್. ಇವಾಗ ಇಲ್ಲ ಅವರು, ಆದ್ರೆ ಏನಾಗಿದೆ, ದೇರ್ ನೇಮ್ ಈಸ್ ಸ್ಟಿಲ್ ರಿಮೆಂಬರ್ಡ್ ವಿತ್ ಗ್ರೇಟ್ ಪ್ರೈಡ್. ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ನಾವು ಏನು, ಚೋಳರ ಬಗ್ಗೆ. ಚೋಳರ ಗೊತ್ತಿಲ್ಲ, ಆದ್ರೆ ನಮ್ಗೆ ಹೆಮ್ಮೆ ಇದೆ ಅವರು
ಬಗ್ಗೆ, ಹೌದಾ? ಬಿಕಾಸ್ ಆಫ್ ದರ್ ಹೈಯೆಸ್ಟ್ ಅಚೀವ್ಮೆಂಟ್ಸ್ ಇನ್ ದ ಡೊಮೇನ್ ಆಫ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಅಂತ ಕೇಳಿದ್ದಾರೆ. 24 ಅಲ್ಲಿ ಕ್ವಶನ್ ಬಂದಿದೆ ನೋಡಿ. ಅವರು ಬಳಕೆ ಮಾಡಿದಂತ ಭಾಷೆ ಹೇಗಿದೆ, ಕಾವ್ಯಾತ್ಮಕವಾಗಿ ತಿಳಿಸ್ಕೊಟ್ಟಿದ್ದಾರೆ, ಹೇಳಿದ್ದಾರೆ, ಕೇಳಿದ್ದಾರೆ ನಿಮ್ಗೆ. ಅದೇ ರೀತಿಯಾಗಿ ನೀವು ಕೂಡ ಅವ್ರಿಗೆ ಕಾವ್ಯಾತ್ಮಕವಾಗಿ ಉತ್ತರವನ್ನು ನೀಡಬೇಕು. ಸುಮ್ನೆ ಚೋಳರು ಬಂದ್ರು, ಅವರು ಎಸ್ಟಾಬ್ಲಿಷ್ ಮಾಡಿದ್ರು, ಇವ್ರು ಎಸ್ಟಾಬ್ಲಿಷ್ ಮಾಡಿದ್ರು ಬರೆಯುವಾಗಿಲ್ಲ. ಅದೇ ರೀತಿ ಅದೇ ಭಾಷೆಯಲ್ಲಿ ಅದೇ ಲ್ಯಾಂಗ್ವೇಜ್ ಅಲ್ಲಿ ನೀವು ಅವ್ರಿಗೆ ಉತ್ತರ ಕೊಡ್ಬೇಕಾಗತ್ತೆ. ಇಲ್ಲಿ ಇನ್ನೊಂದು ಕ್ವಶನ್ ನೋಡಿ, ಇಲ್ಲಿ ಯಾವುದು 22ದಲ್ಲಿ 24ದಲ್ಲಿ ಬಂದಂತ ಪ್ರಶ್ನೆ ಇದು, ಅಂದ್ರೆ ಲಾಸ್ಟ್ ಮೇನ್ಸ್ ಅಲ್ಲೇ ಬಂದದ್ದು. 22ದಲ್ಲಿ ಈ ಕ್ವಶನ್ ಕೇಳಿದ್ದಾರೆ. ಕ್ವಶನ್ ಏನ್ ಕೇಳಿದರೆ, ಮೇನ್ ಕಾಂಟ್ರಿಬ್ಯೂಷನ್ಸ್ ಆಫ್ ದ ಗುಪ್ತಾ ಪೀರಿಯಡ್ ಅಂಡ್ ಚೋಳಾ ಪೀರಿಯಡ್ ಇಂಡಿಯನ್ ಹೆರಿಟೇಜ್ ಅಂಡ್ ಕಲ್ಚರ್. ಇಲ್ಲಿ ಆರ್ಕಿಟೆಕ್ಚರ್ ಇಲ್ಲ, ಇದನ್ನ ನೆನ್ಪಿಡಿ ನೀವು. ಇಲ್ಲಿ ಆರ್ಕಿಟೆಕ್ಚರ್ ಇಲ್ಲ, ವಾಸ್ತುಶಿಲ್ಪ ಇಲ್ಲ. ಇಲ್ಲಿ ಏನ್ ಕೇಳಿದ್ದಾರೆ, ಪರಂಪರೆ ಮತ್ತೆ ಸಂಸ್ಕೃತಿ ಕೇಳಿದ್ದಾರೆ. ನಾವು ಸ್ಟೂಡೆಂಟ್ಸ್ ಏನ್ ಮಾಡ್ಬಿಡ್ತೀವಿ, ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ವಾಸ್ತುಶಿಲ್ಪ ಕೇಳಿರ್ತಾರೆ, ಅವಾಗ ಎಲ್ಲಾನು ಬರುತ್ತೆ, ಶಿಲ್ಪಕಲೆನೂ ಬರುತ್ತೆ, ಚಿತ್ರಕಲೆನೂ ಬರುತ್ತೆ. ಕೆಲವೊಂದು ಟೈಮ್ ಅವ್ರು ಏನ್ ಮಾಡಿರ್ತಾರೆ, ಶಿಲ್ಪಕಲೆ ಅಂದ್ರೆ ಸ್ಕಲ್ಪ್ಚರ್ ಮೇಲೆ ಮಾತ್ರ ಕೇಳ್ತಾರೆ, ಅವಾಗ ಸ್ಕಲ್ಪ್ಚರ್ ಬಗ್ಗೆ ಮಾತ್ರ ನೀವು ಎಕ್ಸ್ಪ್ಲೇನ್ ಮಾಡೋದಾಗತ್ತೆ. ಅಲ್ಲಿ ವಾಸ್ತುಶಿಲ್ಪ ಬರೋದೇ ಇಲ್ಲ. ಇಲ್ಲಿ ಅವ್ರು ಏನ್ ಕೇಳಿದ್ದಾರೆ, ವಾಸ್ತುಶಿಲ್ಪ ಕೇಳಿಲ್ಲ. ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಗೆ ಅವರು ಬಿಟ್ಟು ಹೋದಂತಹ ಒಂದು ಕೊಡುಗೆಯನ್ನ ಕೇಳಿದ್ದಾರೆ. ರಿಪೀಟ್ ಆಯ್ತು ತಾನೇ, ಚೋಳಾಜು ರಿಪೀಟ್ ಆಯ್ತು, ಗುಪ್ತಾಜು ರಿಪೀಟ್ ಆಯ್ತು. ಆಮೇಲೆ 13ನಲ್ಲಿ ಕ್ವಶನ್ ಬಂದಿದೆ, Chola architecture represents a higher watermark in the evolution of the temple architecture. ಇಲ್ಲಿ ಟೆಂಪಲ್ ಆರ್ಕಿಟೆಕ್ಚರ್ ಪ್ರತಿ ವರ್ಷ UPSC ಮೇಲೆ ಕೂತ್ಕೊಂಡು ನೋಡ್ತಾರೆ ಕೆಳಗಡೆ ಯಾರ್ಯಾರು ಅಂತ. ಅವ್ರಿಗೆ ಕಾಣೋದು ಯಾರು, ಚೋಳಾಸ್ ಕಾಣ್ತಾರೆ, ಕೆಲವೊಂದು ಟೈಮ್ ವಿಜಯನಗರದವ್ರು ಕಾಣ್ತಾರೆ. ಈ ಸಲ NCERT ಶಾತವಾಹನಸ್ ಬರ್ತಾ ಇದ್ದಾರೆ ಇನ್ಕ್ಲೂಡ್ ಮಾಡಿ. ಸೊ ಹೀಗಾಗಿ ಶಾತವಾಹನಸ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ, ರಾಷ್ಟ್ರಕೂಟಸ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ, ಹೌದಾ ಇಲ್ಲ? ಬಾದಾಮಿ ಚಾಲುಕ್ಯಸ್ ಕಾಂಟ್ರಿಬ್ಯೂಷನ್, ಯಾಕಂದ್ರೆ ವೇಸರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಗೆ ಬುನಾದಿಯನ್ನು ಹಾಕಿದವರು ಯಾರು, ಬಾದಾಮಿ ಚಾಲುಕ್ಯರು. ರೀಸೆಂಟ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಯಾವುದು, ಹೊಯ್ಸಳ ಇನ್ಕ್ಲೂಡ್ ಆಗಿದೆ. ಅವರ ಮೇಲೆ ನಿಮ್ಗೆ ಪ್ರಶ್ನೆಯನ್ನ ಬರ್ಬೋದು, ಯಾಕಂದ್ರೆ ಆ ವೇಸರ ವಾಸ್ತುಶಿಲ್ಪಕ್ಕೆ ಉತ್ತುಂಗಕ್ಕೆ ತಗೊಂಡೋದಾರೆ ಯಾರು, ಅದೇ ಹೊಯ್ಸಳರೇ. ಸೊ ಇವ್ರ ಮೇಲೆ ಪ್ರಶ್ನೆಯನ್ನ ಕೇಳ್ಬೋದು ನಿಮ್ಗೆ. ನೋಡಿ 13ನಲ್ಲಿ ಕೇಳಿದೆ, 22ದಲ್ಲಿ ಕೇಳಿದೆ, 24ದಲ್ಲಿ ಕೇಳಿದೆ. ಅಂದ್ರೆ ಪ್ರತಿ ವರ್ಷ ನಿಮ್ಗೆ ಏನಾಗುತ್ತೆ, ಆರ್ಟ್ ಆರ್ಕಿಟೆಕ್ಚರ್ ಈ ವರ್ಡ್ಸ್ ಮೇಲೆ ಗಮನ ಕೊಡಿ. ಇಲ್ಲಿ ಆರ್ಟ್ ಮತ್ತೆ ಆರ್ಕಿಟೆಕ್ಚರ್ ಅಂತ ಕೇಳಿದ್ದಾರೆ ಅವರು. ವಾಸ್ತುಶಿಲ್ಪ ಕಲೆ, ವಾಸ್ತುಶಿಲ್ಪ ಅಂದ್ರೆ ಏನ್ ಮಾಡ್ತಾರೆ, ಅಲ್ಲಿ ಫೀಚರ್ಸ್ ಹೇಳ್ತಾರೆ, ವೈಶಿಷ್ಟ್ಯತೆಗಳನ್ನ ಹೇಳ್ತಾರೆ. ಯಾವ ರೀತಿಯಾದಂತ ವಾಸ್ತುಶಿಲ್ಪವನ್ನು ಅವರು ಪರಿಪಾಲನೆ ಮಾಡಿದ್ರು, ದ್ರಾವಿಡ ಒಂದು ವಾಸ್ತುಶಿಲ್ಪವನ್ನು ಪಾಲನೆ ಮಾಡ್ತಾರೆ. ಅದರ ವೈಶಿಷ್ಟ್ಯತೆಗಳನ್ನ ಹೇಳಿ ಅಲ್ಲಿ ಎಕ್ಸಾಂಪಲ್ಸ್ ನ ಕೊಡ್ತೀರಾ. ಅದಾದ್ಮೇಲೆ ಕಲೆಯಲ್ಲಿ ಏನ್ ಹೇಳ್ತಾರ, ಮ್ಯೂಸಿಕ್, ಡ್ಯಾನ್ಸ್, ಪ್ರತಿಯೊಂದು ಎಲ್ಲಿ ಬರುತ್ತೆ ನಿಮ್ಗೆ, ಆಟದಲ್ಲಿ ಬರುತ್ತೆ. ಕಲೆ ಏನ್ ಬರ್ತದೆ, ನೀವಲ್ಲಿ ಸಂಗೀತದ ಬಗ್ಗೆ, ನೃತ್ಯದ ಬಗ್ಗೆ, ಅದ್ರ ಬಗ್ಗೆ ಏನ್ ಮಾಡ್ಬೇಕು, ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕು. ಅಂದ್ರೆ ಪ್ರತಿಯೊಂದಕ್ಕೂ ಅದರದಾದಂತ ನೀವು ಮಹತ್ವವನ್ನ ನೀಡಿ. ಇಲ್ಲಿ ವಾಸ್ತುಶಿಲ್ಪ ಚೆನ್ನಾಗಿ ಗೊತ್ತಿರುತ್ತೆ, ಕಲೆ ಬಗ್ಗೆ ಚೆನ್ನಾಗಿ ಗೊತ್ತಿರೋದಿಲ್ಲ, ಅಲ್ಲೇನ್ ಮಾಡ್ಬಿಡ್ತೀವಿ, ವಾಸ್ತುಶಿಲ್ಪ ಬಗ್ಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ, ಕಲೆ ಬಗ್ಗೆ ಬಿಟ್ಟು ಬಿಡ್ತೀವಿ. ಹಾಗೇನು ಮಾಡೋಂಗಿಲ್ಲ. ಮತ್ತೆ ಫಸ್ಟ್ ಗೆ ನೀವು ಇಲ್ಲಿ ಕ್ವಶನ್ ಫ್ಲೋ ಯಾವ ತರ ಹೋಗ್ತಾ ಇದೆಯಲ್ಲ ಅದೇ ರೀತಿ ಫ್ಲೋ ಇರಬೇಕು ನಿಮ್ದು. ಫಸ್ಟ್ ಅವ್ರಿಗೆ ಏನ್ ಕೇಳಿದರೆ, ಆರ್ಟ್ ಬಗ್ಗೆ ಕೇಳಿದರೆ, ಅದೇ ರೀತಿ ಹೋಗಿ. ಸೊ ಆನ್ಸರ್ ಬರಿಬೇಕಾದ್ರೂ ಕೂಡ 3 ಅಂಶಗಳು ತಲೆಯಲ್ಲಿ ನಿಮ್ದು. ಏನು, ಪೀಠಿಕೆ ಕರೆಕ್ಟ್ ಆಗಿರ್ಬೇಕು, ಮತ್ತೆ ಪೀಠಿಕೆ ಪರ್ಫೆಕ್ಟ್ ಇಂಟ್ರೊಡಕ್ಷನ್, ಪರ್ಫೆಕ್ಟ್ ಕನ್ಕ್ಲೂಷನ್ ಅಂತ ಇರೋದಿಲ್ಲ. ಏನಿರುತ್ತೆ, ಆ ಒಂದು ಪ್ರಶ್ನೆ ಬೇಡಿಕೆಯ ಆಧಾರದ ಮೇಲೆ ನಿಮ್ಮ ಒಂದು ಪೀಠಿಕೆ ಇರಲಿ. ಯುವರ್ ಇಂಟ್ರೊಡಕ್ಷನ್ ಶುಡ್ ಬಿ ಇನ್ ಅಕಾರ್ಡೆನ್ಸ್ ವಿತ್ ದ ಡಿಮಾಂಡ್ ಆಫ್ ದ ಕ್ವಶನ್. ಇಲ್ಲಿ ಅವ್ರು ಏನ್ ಕೇಳಿದರೆ, ಆರ್ಟ್ ಮತ್ತೆ ಆರ್ಕಿಟೆಕ್ಚರ್ ಕೇಳಿದರೆ, ಆ ಕೆಲವೊಂದು ಕೀವರ್ಡ್ಸ್ ನಿಮ್ ಪೀಠಿಕೆಯಲ್ಲಿ ಕಾಣ್ತಾ ಇರ್ಬೇಕು. ಅದಾದ್ಮೇಲೆ ಮುಖ್ಯ ಭಾಗದಲ್ಲಿ ಆರ್ಟ್ ಆರ್ಕಿಟೆಕ್ಚರ್ ಅದನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ, ಸೆಗ್ರಿಗೇಟ್ ಮಾಡಿ, ಸಬ್ ಹೆಡ್ಡಿಂಗ್ಸ್ ಯೂಸ್ ಮಾಡಿ. ಅಂದ್ರೆ ಇವ್ಯಾಲ್ಯುವೇಟರ್ಗೆ ನೀವು ಎಷ್ಟು ಆನ್ಸರ್ ನ ಈಸಿ ಮಾಡಿ ಕೊಡ್ತಿರಲ್ಲ ಅಷ್ಟೇ ಏನಾಗುತ್ತೆ, ನಿಮ್ಗೆ ಮಾರ್ಕ್ಸ್ ಬರುತ್ತೆ. ಅದಾದ್ಮೇಲೆ ಉಪಸಂಹಾರದಲ್ಲಿ ಏನ್ ಬರೀತೀರಾ, ಇವಾಗ ಏನ್ ಮುಖ್ಯ ಭಾಗದಲ್ಲಿ ಅದಕ್ಕೆ ಸಾರಾಂಶ ಬರೀರಿ. ಅವರ ಪರಂಪರೆ ಹೇಗೆ ಇನ್ನೂ ಜೀವಂತವಾಗಿದೆ. ನಾವು ನೋಡ್ತೀವಿ, ಬೃಹದೇಶ್ವರ ದೇವಾಲಯವನ್ನ ನೋಡ್ತೀವಿ, 2010ಕ್ಕೆ ಅದನ್ನ ನಿರ್ಮಾಣ ಮಾಡಿ 1000 ವರ್ಷ ಆಯ್ತು, ಅವ್ರು ಇನ್ನೂ ನಿಂತ್ಕೊಂಡಿದೆ. 6 ಸಲ ಭೂಕಂಪ ಆದ್ರೂ ಒಂದ್ ಸ್ವಲ್ಪ ಏನೂ ಆಗಿಲ್ಲ. ಯಾಕೆ, ಅವರು ಬಿಟ್ಟು ಹೋದಂತ ಪರಂಪರೆ ಅದು, ಹೌದಾ ಇಲ್ಲೋ? ಸೊ ಈ ರೀತಿಯಾಗಿ ನೀವು ಪ್ರಶ್ನೆಗಳನ್ನ ನೋಡಿದಾಗ ಏನಾಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಸೊ ಇವಾಗ ನಾವೇನ್ ಮಾಡೋಣ ಅಂದ್ರೆ, ನಿಮ್ಗೆ ಗೊತ್ತಾಯ್ತು ಕ್ವಶನ್ ಯಾವ ರೀತಿ ರಿಪಿಟೇಷನ್ ಆಗ್ತಾ ಇದಾವೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಬರೆಯುವಂತ ರೀತಿಯಲ್ಲಿ ಏನು ನಾವು ಬದಲಾವಣೆಗಳನ್ನ ಮಾಡ್ಕೋಬೇಕು. ಸೊ ಚೋಳರ ಬಗ್ಗೆ ನಾವು ಎಲ್ಲರೂ ಓದ್ತೀವಿ, ಇವಾಗ ಅವರ ವಾಸ್ತುಶಿಲ್ಪದ ಬಗ್ಗೆ ಎಲ್ಲರೂ ಓದ್ತೀವಿ. ಆದ್ರೆ ಆನ್ಸರ್ ಹೇಗೆ ಪ್ರೆಸೆಂಟ್ ಮಾಡ್ಬೇಕು, ಯಾಕಂದ್ರೆ ಅವ್ರು ನಿಮ್ಗೆ ಹೇಳ್ಬಿಟ್ಟಿರ್ತಾರೆ ಇಷ್ಟು ವರ್ಡ್ಸ್ ಅಂತ ಹೇಳ್ಬಿಟ್ಟು, 150 ವರ್ಡ್ಸ್ ಅಲ್ಲೇ ಬರಿಬೇಕು, 250 ವರ್ಡ್ಸ್ ಅಲ್ಲೇ ಬರಿಬೇಕು ಅಂತ ಹೇಳ್ಬಿಟ್ಟು. ಪ್ರತಿ ಒಂದು ಆನ್ಸರ್ ಅಲ್ಲಿ ನಾವು ಏನಾದ್ರು ವರ್ಡ್ ಲಿಮಿಟ್ ನ ಎಕ್ಸೀಡ್ ಆದ್ರೆ ಏನಾಗುತ್ತೆ, ನಿಮ್ಗೆ ಓವರ್ ಆಲ್ ಮಾರ್ಕ್ಸ್ ಅಲ್ಲೇ ಡಿಡಕ್ಟ್ ಮಾಡ್ಬಿಡ್ತಾರೆ, ಹೌದು ತಾನೆ? ಮತ್ತೆ ನೀವು ಹೆಚ್ಚಿಗೆ ಬರುವಂತ ಸಮಯ ಕೂಡ ನಿಮ್ಗೆ ಇರೋದಿಲ್ಲ. ಮ್ಯಾಕ್ಸಿಮಮ್ ಒಂದು 7 ಮಿನಿಟ್ಸ್ ಇರುತ್ತೆ ನಿಮ್ಗೆ.
ನೋಡಿ ಇಲ್ಲಿ ಈ ಪ್ರಶ್ನೆನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನಿಮ್ಮಲ್ಲಿದ್ದಂತ ವಿಷಯ ಜಾಸ್ತಿ ಇರುತ್ತೆ, ಅದನ್ನ ಕನ್ಸೋಲಿಡೇಟ್ ಆಗ್ಬೇಕು. ಆಗ್ಬಿಟ್ಟು ಏನ್ ಮಾಡ್ಬೇಕು, ಇವಾಗ ಆನ್ಸರ್ ಬರುತ್ತೆ. ಹೇಗೆ ಬರಿಬೇಕು ಅನ್ನೋದನ್ನ ಏನ್ ಮಾಡೋಣ, ಇವಾಗ ಡಿಸ್ಕಸ್ ಮಾಡೋಣ. ಸೊ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಏನ್ ಬಂದಿಲ್ಲ ಅದರ ಮಾದರಿ ಉತ್ತರಗಳನ್ನ ನಾವೇನ್ ಮಾಡೋಣ, ಇವಾಗ ಏನ್ ಮಾಡೋಣ, ನಾವು ಪ್ರೀವಿಯಸ್ ಇಯರ್ಸ್ ಕ್ವಶನ್ ನ ಒಂದು ಡಿಸ್ಕಸ್ ಮಾಡಿ. ಅದು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಕೆಲವು ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು, ಇವಾಗ ಸರ್ ನಮಗೆ ವಿಷಯದ ಕೊರತೆ ಇದೆ ಸರ್, ಸೈನ್ಸ್ ಅಂಡ್ ಟೆಕ್ ಸಿಗ್ತಾ ಇಲ್ಲ ಸರ್, ಎಥಿಕ್ಸ್ ವರ್ಡ್ ಸಿಗ್ತಾ ಇಲ್ಲ, ಎಥಿಕ್ಸ್ ಸಿಗ್ತಾ ಇಲ್ಲ, ಅದು ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ನೀವು ಒಂದು ಚಿಂತೆ ಮಾಡುವಂತ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಆಚಾರ್ಯ ಸಂಸ್ಥೆ ಇವಾಗ ಪ್ರತಿ ಒಂದು ಸಬ್ಜೆಕ್ಟ್ ಮೇಲೂ ಯಾವುದೇ ಎಲ್ಲರೂ ಇಂಡಿಯನ್ ಸೊಸೈಟಿ ಅಂತ ಇದೆ ನೋಡಿ, ಇಲ್ಲಿ ಇಂಡಿಯನ್ ಸೊಸೈಟಿದಲ್ಲಿ ಏನಿದೆ, ಕನ್ನಡ ಮಾಧ್ಯಮದಲ್ಲಿ ಅಂದ್ರೆ ನೋಟ್ಸ್ ಅಲ್ಲ, ಇದು ಪುಸ್ತಕ ರೂಪದಲ್ಲಿ ಹೊರಗಡೆ ತಗೊಂಡ್ಬಂದಿದ್ದಾವೆ. ಅದು ಆಗಿರ್ಬೋದು, ಎನ್ಸಿಯಂಟ್ ಆಗಿರ್ಬೋದು, ಜಿಯೋಗ್ರಫಿ, ಕಂಪ್ಲೀಟ್ ಜಿಯೋಗ್ರಫಿ ನಿಮ್ಗೆ ಏನಾಗುತ್ತೆ ಕನ್ನಡದಲ್ಲೇ ಇದೆ. ಅಂದ್ರೆ ಯಾವುದೇ ಸೆಕ್ಷನ್ ಇರಲಿ, ಅದು ಪೇಪರ್ 1 ಇಲ್ಲಿ, ಪೇಪರ್ 2, ಪೇಪರ್ 3, ಪೇಪರ್ 4 ಇಂಗ್ಲಿಷ್ ಅಲ್ಲೂ ಅವೈಲೇಬಲ್ ಇದೆ, ಕನ್ನಡದಲ್ಲೂ ಅವೈಲೇಬಲ್ ಇದೆ. ಎಷ್ಟು ಸ್ಟೂಡೆಂಟ್ಸ್ ಬಂದ್ಬಿಟ್ರೆ ಇವಾಗ ಏನ್ ಮಾಡ್ತಾ ಇದಾರೆ, ಸರ್ ನಮ್ಗೆ ನೋಟ್ಸ್ ಬೇಕು, ನಮಗೆ ಎಷ್ಟೇ ದುಡ್ಡು ತಗೊಳ್ಳಿ ನೀವು, ತೊಂದರೆ ಇಲ್ಲ, ಆದರೆ ಇದು ನಾವು ದುಡ್ಡಿಗೋಸ್ಕರ ಮಾಡಿದಂತದ್ದಲ್ಲ. ಇದು ಆಚಾರ್ಯ ಸಂಸ್ಥೆಗೆ ಏನಿದೆ, ಒಂದು ವ್ಯಾಲ್ಯೂಸ್, ಒಂದು ಎಥಿಕ್ಸ್, ಒಂದು ಮಾರಲ್ಸ್ ಅಂತ ಹೋಗ್ತಾ ಇದೀವಿ. ಅಂದ್ರೆ ಕನ್ನಡ ಮಾಧ್ಯಮದ ಸ್ಟೂಡೆಂಟ್ಸ್ ಆಗಿರಬಹುದು, ಇಲ್ಲ ಯಾವುದೇ ಒಂದು ಇವಾಗ ಮೂಲೆಯಲ್ಲಿ ಕೂತ್ಕೊಂಡು ಹಳ್ಳಿಯಲ್ಲಿ ಕೂತ್ಕೊಂಡು ಓದಿದ್ರೆ ತೊಂದರೆ ಇಲ್ಲ. ಅವರು ನಮ್ಮ ವಿಡಿಯೋಸ್ ನೋಡ್ಲಿ, ನಮ್ಮ ನೋಟ್ಸ್ ಓದ್ಲಿ ಸಾಕು, ಅವರಿಗೆ ಕಾನ್ಫಿಡೆನ್ಸ್ ಬರುತ್ತೆ, ಬಿಲ್ಡ್ ಆಗುತ್ತೆ. ಆ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ನಾವೇನ್ ಮಾಡ್ತಾ ಇದೀವಿ, ಈ ಒಂದು ಜ್ಞಾನಂ ಅನ್ನೋ ಒಂದು ಇನಿಷಿಯೇಟಿವ್ ಮೂಲಕ ಮಾಡ್ತಾ ಇದೀವಿ. ಸೊ ನೀವು ಆಚಾರ್ಯ ಸಂಸ್ಥೆಗೆ ಬಂದ್ಬಿಟ್ಟು ಇಲ್ಲೇ ಬಂದ್ಬಿಟ್ಟು ಬಾಯಿ ಆದ್ರೂ ಮಾಡಿ, ಇಲ್ಲ ಸರ್ ನಾವು ಬರೋಕ್ ಆಗೋದಿಲ್ಲ ಅಂದ್ರೆ ಅದು ಏನಿರುತ್ತಲ್ಲ ಹೇಳಿದ್ರು ಕೂಡ ಏನ್ ಮಾಡ್ತಾರೆ, ನಿಮ್ಗೆ ಒಂದು ಪೋಸ್ಟ್ ಕೂಡ ಮಾಡುವಂತಹ ಒಂದು ಇದನ್ ಕೂಡ ಇರುತ್ತೆ, ಸೌಲಭ್ಯ ಕೂಡ ಇದೆ. ಅದ್ರ ಜೊತೆಗೆ ಈ ಆನ್ಸರ್ಗಳು ನಾವ್ ಏನ್ ನೋಡ್ತಾ ಇದೀವಲ್ಲ, ಈ ಆನ್ಸರ್ PDF ರೂಪದಲ್ಲೂ ನಿಮ್ಗೆ ಅವೈಲೇಬಲ್ ಇರುತ್ತೆ. ಸರ್ ನಮಗೆ ಯಾವ ರೀತಿ ಬರೀಬೇಕಂತಾನು ಬೇಕು ಅಂದ್ರೆ ಆಚಾರ್ಯ ಸಂಸ್ಥೆ ವೆಬ್ಸೈಟ್ ಗೆ ನೀವೇನ್ ಮಾಡಿ, ಅಲ್ಲಿ ವಿಸಿಟ್ ಮಾಡಿಬಿಟ್ಟು ಅಲ್ಲಿ ಎನ್ರೋಲ್ ಆಗಿ, ಅಂದ್ರೆ ನಿಮ್ ಡೀಟೇಲ್ಸ್ ಕೊಡಿ, ಅಲ್ಲಿ ಇಮೇಲ್ ಆಗಿರ್ಬೋದು, ನಿಮ್ ಫೋನ್ ನಂಬರ್ ನೀವು ಹಾಕ್ಬಿಟ್ಟು ಏನ್ ಮಾಡ್ಬೋದು, ಈ ಒಂದು ಉತ್ತರಗಳನ್ನ, ಮಾದರಿ ಉತ್ತರಗಳನ್ನ ನೀವೇನ್ ಮಾಡ್ಕೋಬಹುದು, ಅಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಸೊ ಇವಾಗ ಡಿಸ್ಕಸ್ ಮಾಡೋಣ, ಇವಾಗ ಏನು ಪ್ರಶ್ನೆಗಳನ್ನ ತಗೊಂಡ್ಬಿಟ್ಟು. ಸೊ ಲಾಸ್ಟ್ ಇಯರ್ ಕೆಲವೊಂದು 2024 ಅಲ್ಲಿ ಏನಾಗಿದೆ, 2024ರಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದರು. ಪ್ರಶ್ನೆ ಏನಿದೆ, ವಾಟ್ ವರ್ ದ ಇವೆಂಟ್ಸ್ ದಟ್ ಲೆಡ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್? ಅಂದರೆ ಭಾರತ ಬಿಟ್ಟು ತೊಲಗಿ ಚಳವಳಿ ಕಾರಣವಾದ ಘಟನೆಗಳು ಯಾವುವು? ಕೆಲವೊಂದು ಘಟನೆಗಳು, ಭಾರತ ಬಿಟ್ಟು ತೊಲಗಿ ಚಳವಳಿ ಅಂದ್ರೆ ಇವಾಗ ಸುಮ್ಮನೆ ಗಾಂಧೀಜಿ ಇದ್ರು ಇಮಿಡಿಯೇಟ್ಲಿ ನಾವು ಭಾರತ ಬಿಟ್ಟು ತೊಲಗಿ ಚಳವಳಿನ ಪ್ರಾರಂಭ ಮಾಡೋಣ ಬಂದು ಬಿಡಿ ಅಂತ ಕರೆದ್ರ ಇಲ್ಲ. ಆ ಒಂದು ಆ ಒಂದು ಚಳವಳಿ ಪ್ರಾರಂಭ ಆಗ್ಬೇಕಂದ್ರೆ ಕೆಲವೊಂದು ಘಟನೆಗಳ ಕಾರಣವಾಗಿರುತ್ತವೆ. ಅದಕ್ಕೆ ನಾವೇನಂತ, ಹಿಸ್ಟ್ರಿ ಇಸ್ ಅನ್ ಇಂಟರ್ಪ್ರಿಟೇಷನ್ ಆಫ್ ಇವೆಂಟ್ಸ್. ಘಟನೆಗಳನ್ನ ನಾವು ಓದಬೇಕು. ನಾವೇನ್ ಮಾಡ್ತೀವಿ, ಇಲ್ಲಿ ಎಂಡ್ ರಿಸಲ್ಟ್ ಮೇಲೆ ಫೋಕಸ್ ಮಾಡ್ತೀವಿ. ಎಂಡ್ ರಿಸಲ್ಟ್ ಮೇಲೆ ಫೋಕಸ್ ಮಾಡಬಾರ್ದು, ಘಟನೆಗಳ ಮೇಲೆ ಫೋಕಸ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ನೀವು ತಗೊಳ್ಳೋದಾದ್ರೆ, ಬ್ಯಾಟಲ್ ಆಫ್ ಪ್ಲಾಸಿ ಕದನ ಅಂತ ಆಗುತ್ತೆ. ಪ್ಲಾಸಿ ಕದನ ಏನಕ್ಕಾಯ್ತು? ಸಿರಾಜುದ್ದೌಲಾ ಬ್ರಿಟಿಷರು ಆರಾಮಾಗಿ ಕೂತ್ಕೊಂಡಿದ್ರು, ಮಾಡ್ಲಿಕ್ಕೆ ಕೆಲಸ ಎಲ್ಲ, ಯುದ್ಧ ಮಾಡೋಣ ಬಂದ್ಬಿಟ್ರ? ಇಲ್ಲ. ಏನಾಯ್ತು, ಆ ಒಂದು ಪ್ಲಾಸಿ ಕದನಕ್ಕೆ ಕೆಲವೊಂದು ಘಟನೆಗಳು ದಾರಿ ಮಾಡಿಕೊಡ್ತಾ ಬರುತ್ತೆ. ಆ ಘಟನೆಗಳು ಯಾವುವು ಅಂತ ಪ್ರಶ್ನೆಗಳನ್ನ ಕೇಳಿದರೆ, ಅದ್ರ ಜೊತೆ ಏನ್ ಕೇಳಿದರೆ, ಪಾಯಿಂಟ್ ಔಟ್ ಇಟ್ಸ್ ರಿಸಲ್ಟ್ಸ್. ಅಂದರೆ ಇವಾಗ ಒಂದು ಚಳುವಳಿ ಆಗುತ್ತೆ ಅಂದ ಮೇಲೆ ಅದಕ್ಕೆ ಅದರಂತ ಕೆಲವೊಂದು ಫಲಿತಾಂಶಗಳು ಬರುತ್ತೆ. ಏನೋ ಚಳುವಳಿ ಫಲಿತಾಂಶಗಳನ್ನು ತಿಳಿಸಿ ಮೆನ್ಷನ್ ಮಾಡಿಬಿಟ್ಟಿದ, ಇಲ್ಲ ಏನಂತ, 150 ಪದಗಳಲ್ಲಿ ಉತ್ತರಿಸಿ. ಹೌದಾ? ಆದ್ರೆ ಆ ಪ್ರಶ್ನೆಯನ್ನ ನಾವು ಪೀಠಿಕೆ ಆಗಿರ್ಬೋದು, ಮುಖ್ಯ ನೋಡೋಕ್ಕಿಂತ ಮುಂಚೆ ಆ ಒಂದು ಪ್ರಶ್ನೆಯ ಬೇಡಿಕೆಯನ್ನು ನೋಡೋಣ, ಆ ಉತ್ತರಿಸೋ ವಿಧಾನವನ್ನ ತಿಳ್ಕೊಳ್ಳೋಣ ಮೊದಲು. ಯಾಕಂದ್ರೆ ವಿಧಾನದಲ್ಲಿ ನಾವು ಎಡುತ್ತಾ ಇದೀವಿ. ಇವಾಗ ವಿಷಯದ ಕೊರತೆ ಇಲ್ಲ, ನಿಮ್ಗೆ ವಿಷಯ ಬೇಕಂದ್ರೆ ಆಚಾರ್ಯ ಸಂಸ್ಥೆಗೆ ಬನ್ನಿ, ಎಲ್ಲಾನು ವಿಷಯ ನಿಮ್ಗೆ ಕೊಡ್ತೀವಿ ನಾವು. ಆದ್ರೆ ವಿಧಾನದಲ್ಲಿ ಬದಲಾವಣೆಗಳಾಗಲಿ. ಏನಿದೆ ಇಲ್ಲಿ ಪೀಠಿಕೆಯಲ್ಲಿ ನೀವೇನ್ ಮಾಡ್ಬೇಕು, ಭಾರತ ಬಿಟ್ಟು ತೊಲಗಿ ಚಳವಳಿ ಬಗ್ಗೆ ಸಂಕ್ಷಿಪ್ತವಾಗಿ ಏನು ಉಲ್ಲೇಖಿಸುವ ಮೂಲಕ ನಿಮ್ಮ ಉತ್ತರವನ್ನ ಪ್ರಾರಂಭಿಸಿ. ಅಂದರೆ ಆ ಒಂದು ಭಾರತ ಬಿಟ್ಟು ತೊಲಗಿ ಚಳವಳಿ ಯಾವಾಗ ಆಯಿತು, ಇನ್ನೊಂದು ಹಿಸ್ಟ್ರಿದಲ್ಲಿ ನೀವು ಫ್ಯಾಕ್ಟ್ಸ್ ಕೊಡ್ಬೇಕು. ಎಷ್ಟು ಫ್ಯಾಕ್ಟ್ಸ್ ನ ಕೊಡ್ತೀರಾ ಅಷ್ಟು ಮಾರ್ಕ್ಸ್ ನಿಮ್ಗೆ ಏನಾಗುತ್ತೆ, ಬರುತ್ತೆ. ಹೌದೋ ಇಲ್ಲ? ಏನು ಪೀಠಿಕೆಯಲ್ಲಿ ಏನ್ ಮಾಡಿ, ಮೊದಲು ಏನು ಭಾರತ ಬಿಟ್ಟು ತೊಲಗಿ ಚಳವಳಿ ಅಂದ್ರೆ ಏನು, ಮತ್ತೆ ಇನ್ನೊಂದು ನೆನಪಿಡಿ, ನೀವು IAS ಎಕ್ಸಾಮ್ ಮುಖ್ಯ ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ಪ್ರಶ್ನೆಗಳನ್ನು ಕೊಡೋದಿಲ್ಲ. ಇಲ್ಲಿ ನಿಮ್ಗೆ ಪ್ರಶ್ನೆಗಳು ಅರ್ಥ ಆಗದೆ ಅನ್ನೋದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ. ಅಲ್ಲಿ ನಿಮ್ಗೆ ಸಿಗೋದಿಲ್ಲ, ಒಂದು ಇಂಗ್ಲಿಷ್ ಅಲ್ಲಿ ಇರುತ್ತೆ, ಇಲ್ಲ ಹಿಂದಿದಲ್ಲಿ ಇರುತ್ತೆ. ಹೌದಾ? ಸೊ ಹೀಗಾಗಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳ ಇವಾಗ ಪ್ರಶ್ನೆ ಬೇಡಿಕೆಗಳ ಜೊತೆಗೆ ಆ ಪ್ರಶ್ನೆ ಯಾವ ರೀತಿ ಕೇಳಿದ್ದಾರೆ ಅದನ್ನ ನಿಮ್ಮಷ್ಟಕ್ಕೆ ನೀವು ಟ್ರಾನ್ಸ್ಲೇಟ್ ಮಾಡುವಂತಹ ಕೆಪಾಸಿಟಿ ನಿಮ್ಮಲ್ಲಿ ಇರಬೇಕು. ಅಂದ್ರೆ ನಿಮ್ಮಲ್ಲಿ ವೊಕ್ಯಾಬ್ಯುಲರಿ, ಶಬ್ದ ಸಂಗ್ರಹಣೆ ಅಂತ ನಾವ್ ಏನ್ ಕರೀತೀರ, ಅದು ಕೂಡ ಚೆನ್ನಾಗಿರ್ಬೇಕು. ನಿಮ್ಗೆ ಎಷ್ಟೋ ಸಲ ನಮ್ಗೆ ಏನಾಗುತ್ತೆ, ಇವಾಗ ಆನ್ಸರ್ ಗೊತ್ತಿರುತ್ತೆ, ಅದ್ರ ಪ್ರಶ್ನೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ ನಮ್ಗೆ.
ಸೊ ಅವಾಗ ಏನ್ ಮಾಡ್ತಾರೆ? ಸೊ ಹೀಗಾಗಿ ಕನ್ನಡನೇ ಇರ್ಲಿ ಇಂಗ್ಲಿಷ್ ಅಲ್ಲಿ ನಿಮ್ದು ವೊಕ್ಯಾಬ್ಯುಲರಿ ಚೆನ್ನಾಗಿರ್ಲಿ, ಸೆಂಟೆನ್ಸ್ ಫಾರ್ಮೇಶನ್ ವಾಕ್ಯ ರಚನೆ ಚೆನ್ನಾಗಾಗ್ಬೇಕು, ಗ್ರಾಮರ್ ವ್ಯಾಕರಣ ಚೆನ್ನಾಗಿರ್ಬೇಕು. ಈಸ್ ಯೂಸ್ ಮಾಡಲಿ ವಾಸ್ ಯೂಸ್ ಮಾಡೋದು, ವಾಸ್ ಯೂಸ್ ಮಾಡಲಿ ವೇರ್ ಯೂಸ್ ಮಾಡ್ಬೋದು, ಅದನ್ನೂ ಆಗಬಾರ್ದು. ಹೌದಾ? ಸೊ ಪೀಠಿಕೆಯಲ್ಲಿ ಏನ್ ಮಾಡಿ ಇವಾಗ ಭಾರತ ಬಿಟ್ಟು ತೊಲಗಿ ಚಳವಳಿ ಯಾವಾಗ ಪ್ರಾರಂಭವಾಯಿತು ಅನ್ನೋದನ್ನ ಉಲ್ಲೇಖ ಮಾಡಿ. ಪ್ರಶ್ನೆಯನ್ನ ಎರಡು ಭಾಗದಲ್ಲಿ ವಿಂಗಡಣೆ ಮಾಡಿದ್ದಾರೆ. ನಿಮ್ಗೆ ಅದಕ್ಕೆ ಹೇಳಿದ್ದೆ ನಾನು ಏನಂತ. ಪ್ರಶ್ನೆಯನ್ನ ನೀವು ಗಮನಿಸಿದಾಗ ಎಷ್ಟು ಭಾಗದಲ್ಲಿದೆ? ಎರಡು ಭಾಗ. ಒಂದೇನು ಆ ಘಟನೆಗಳು ಯಾವುವು, ಅದರಿಂದ ಹೊರಗೆ ಬಂದಂತ ಫಲಿತಾಂಶ ಏನು, ಚಳವಳಿಯಿಂದ ಏನ್ ಆಯ್ತು ಅನ್ನೋದ್ರ ಬಗ್ಗೆ ಎರಡಕ್ಕೂ ನೀವೇನ್ ಮಾಡ್ಬೇಕು, ಇಲ್ಲಿ ಉತ್ತರವನ್ನ ನೀಡಬೇಕು. ಭಾರತ ಬಿಟ್ಟು ತೊಲಗಿ ಚಳವಳಿ ಕಾರಣವಾದ ಘಟನೆಗಳನ್ನ ಚರ್ಚಿಸಿ. ಯಾವ ಘಟನೆಗಳು ಅದನ್ನ ನೀವೇನ್ ಮಾಡ್ಬೇಕು, ಸಂಕ್ಷಿಪ್ತ. ಯಾಕಂದ್ರೆ 150 ಪದಗಳಲ್ಲಿ ಅಂತ ಹೇಳಿದ್ರೆ 2 ಪೇಜ್ನ ಕೊಟ್ಟಿರ್ತಾರೆ ನಿಮ್ಗೆ. ಹೌದಾ? ಅದು ಒಂದ್ ನೆನ್ಪಿಡಿ. ಆಮೇಲೆ ನಿಮ್ಗೆ ಎಲ್ಲಾ ಫ್ರೆಂಡ್ಸ್ಗೆ ಒಂದ್ ನೆನಪಿರ್ಲಿ, ಒಂದು ಪೇಜಿಗೆ ನಾವು ಎಷ್ಟು ಪದಗಳನ್ನ ಬರಿತಾ ಇದೀವಿ ಅನ್ನೋ ಒಂದು ಎವರೇಜ್ ಗೊತ್ತಿರ್ಬೇಕು. ಒಂದ್ ಪೇಜಲ್ಲಿ 100 ಬರೆಯೋದು, ಇನ್ನೊಂದು ಪೇಜಲ್ಲಿ 50 ಬರೆಯೋದು, ಇನ್ನೊಂದು ಪೇಜಲ್ಲಿ 70 ಬರೆಯೋದು ಆಗ್ಬಾರ್ದು. ಒಂದು ಪೇಜಿಗೆ ನಾವೆಷ್ಟು ಬರಿತಾ ಇದೀವಿ ಅಂತ ಎವರೇಜ್ ಇರಬೇಕು. ಆನ್ ಆನ್ ಎವರೇಜ್ ನೀವೆಷ್ಟು ಪದಗಳು ಬರೀಬೇಕು? ಒಂದು ಪೇಜಿಗೆ 70 to 80 ವರ್ಡ್ಸ್ ಪದಗಳು ಇರಲೇಬೇಕು. ಅತಿ ಕಡಿಮೆನೂ ಬರೆಯಾಗಿಲ್ಲ, ಅತಿ ಹೆಚ್ಚುನು ಬರೆಯಾಗಿಲ್ಲ. ಕೆಲವೊಬ್ರು ಏನ್ ಮಾಡ್ತೀವಿ, ಜಾಸ್ತಿ ಬರೆದು ಬಿಡ್ತೀವಿ, ಕೆಲವೊಂದ್ ಕಡೆ ಕಡಿಮೆ ಬರುತ್ತೆ. ಅದು ಮಾಡ್ಲಿಕ್ಕೆ ಹೋಗ್ಬೇಡಿ. ಅವ್ರು ನಂಬರ್ ಆಫ್ ಪೇಜ್ ಅಂತ ನಿಮ್ಗೆ ಕೊಟ್ಟಿರ್ತಾರೆ, ಜಾಸ್ತಿ ಕೊಡೋದಿಲ್ಲ ಅವರು. ಸೊ ಹೀಗಾಗಿ ಒಂದು ಪೇಜಿಗೆ ಏನ್ ಮಾಡ್ಬೇಕು, 70 to 80 ವರ್ಡ್ಸ್ ಅಂದ್ರೆ 2 ಪೇಜಿಗೆ ಏನಾಯ್ತು 140 160 ಪದಗಳಲ್ಲಿ ಉತ್ತರ ಕೊಡ್ತೀರಿ. ಸೊ ಅಲ್ಲೇ ಇರ್ತೀರ ನೀವು, ಎವರೇಜ್ ಇರುತ್ತೆ ನೀವು. ಕಾರಣವಾದ ಘಟನೆಗಳು ಯಾವುವು? ಅದಾದ ನಂತರ ಭಾರತ ಬಿಟ್ಟು ತೊಲಗಿ ಚಳವಳಿ ಫಲಿತಾಂಶಗಳನ್ನ ಪಟ್ಟಿ ಮಾಡಿ. ಅದರಿಂದ ನಮ್ಗೆ ಏನಾಯ್ತು, ಸ್ವತಂತ್ರ ಚಳವಳಿಗೆ ಅದ್ರ ಭಾರತ ಬಿಟ್ಟು ತೊಲಗಿ ಚಳವಳಿ ನೀಡಿದಂತ ಕೊಡುಗೆ ಏನು, ಫಲಿತಾಂಶಗಳು ಯಾವ ರೀತಿ ಆಯ್ತು, ಏನಾಯ್ತು ಅನ್ನೋದನ್ನ ಅಲ್ಲಿ ಏನ್ ಮಾಡಿ ಉಲ್ಲೇಖಿಸಿ. ಭಾರತ ಉಪಸಂಹಾರ ಹೇಗಿರ್ಬೇಕು ನಿಮ್ದು, ಭಾರತ ಬಿಟ್ಟು ತೊಲಗಿ ಚಳವಳಿ ಮಹತ್ವವನ್ನು ಉಲ್ಲೇಖಿಸುವ ಮೂಲಕ ನಿಮ್ಮ ಉತ್ತರವನ್ನ ಕೊನೆಗೊಳಿಸಿ. ಹೌದು, ಇವಾಗ ಏನಾಯ್ತು, ಭಾರತ ಬಿಟ್ಟು ತೊಲಗಿ ಚಳವಳಿ ಆಗ್ಬೇಕಾದ್ರೆ ಪೊಲೀಸರು ಬರ್ತಾರೆ, ಲಾಠಿ ಚಾರ್ಜ್ ಮಾಡ್ತಾರೆ, ಎಲ್ಲಾ ಲೀಡರ್ಸ್ ಅರೆಸ್ಟ್ ಆಗಿರ್ತಾರೆ. ಆದ್ರೂ ಕೂಡ ಏನಾಯ್ತದು, ನಾಯಕರೇ ಇಲ್ಲದಂತಹ ಒಂದು ಚಳವಳಿ ಆಯ್ತದು, ಜನನೇ ಬೀದಿ ಬಂದ್ರು. ಹೌದಿಲ್ಲ? ಆದ್ರೇನಾಯ್ತಲ್ಲಿ ನಿಮ್ದು ಹಿಂಸೆ ಆಗುತ್ತೆ, ಜನರ ಮೇಲೆ ಏನಾಗುತ್ತೆ, ದಬ್ಬಾಳಿಕೆ ಆಗುತ್ತೆ, ಪೊಲೀಸರು ಬರ್ತಾರೆ. ಆದರೂ ಕೂಡ ಅದು ಯಾವ ರೀತಿ ಕೊಡುಗೆಯನ್ನು ನೀಡಿತು ನಮ್ಮ ಒಂದು ಸ್ವತಂತ್ರ ಸಂಗ್ರಾಮಕ್ಕೆ ಅನ್ನೋ ಒಂದು ಅಂದ್ರೆ ಪಾಸಿಟಿವ್ ಆಗಿ ಹೆಂಗ್ ಮಾಡಿ. ಹೌದು, ಚಳವಳಿ ಆಯ್ತು, ಏನೋ ದಬ್ಬಾಳಿಕೆ ಆಯ್ತು ಪೊಲೀಸರು ಆಗಿನ ಒಂದು ಕಾಲಘಟ್ಟದಲ್ಲಿ ಅಂತ ನೆಗೆಟಿವ್ ಆಗಿ ಎಂಡ್ ಮಾಡಬೇಡಿ. ಪಾಸಿಟಿವ್ ಆಗಿ ಅದರ ಮಹತ್ವ ಏನಿದೆ ಅನ್ನೋದರ ಮೂಲಕ ಏನ್ ಮಾಡ್ಬೇಕು, ನೀವು ನಿಮ್ಮ ಉತ್ತರವನ್ನ ಕೊನೆಗೊಳಿಸಿ. ಸೊ ಈ ರೀತಿಯಾಗಿ ನಿಮ್ಮ ಒಂದು ಆನ್ಸರ್ ಏನಿರ್ಬೇಕು, ಫ್ಲೋ ಇರಬೇಕು. ಆವಾಗ ಮಾತ್ರ ನಿಮ್ಗೆ ಏನಾಗುತ್ತೆ, ಒಂದು ಮಾರ್ಕ್ಸ್ ಬರುತ್ತೆ. ಹೌದಲ್ಲ? ಸೊ ಇದಕ್ಕೆ ನಾವೇನ್ ಮಾಡಿರೋದು, ಆ ಒಂದು ಉತ್ತರಿಸುವ ವಿಧಾನದಲ್ಲಿ ಬದಲಾವಣೆ ಆಗಲಿ ಅನ್ನೋದಕ್ಕೋಸ್ಕರನೇ ಇವತ್ತು ಆಚಾರ್ಯ ಸಂಸ್ಥೆ ಏನ್ ಮಾಡಿದೆ, ಜ್ಞಾನಂ ಅನ್ನೋ ಒಂದು ಪ್ರೋಗ್ರಾಮ್ ನ ಪ್ರಾರಂಭವನ್ನ ಮಾಡಿದೀವಿ ನಾವು. ಪೀಠಿಕೆಯಲ್ಲಿ ನೋಡಿ, ಪೀಠಿಕೆಯಲ್ಲಿ ಏನಿರಬೇಕು, ಯಾವ ರೀತಿ ಬರೀಬೇಕು ಅನ್ನೋದನ್ನ ನೋಡೋಣ ಇವಾಗ. ಹೌದಾ? ಏನಿದೆ ನಾನು ನಿಮ್ಗೆ ಹೇಳಿದೆ, ಫ್ಯಾಕ್ಟ್ಸ್ ನ ಮೆನ್ಷನ್ ಮಾಡಿ ಅಂತ ಹೇಳ್ಬಿಟ್ಟು. ಯಾವಾಗ ಪ್ರಾರಂಭ ಆಗುತ್ತೆ, ಆಗಸ್ಟ್ 8, 1947 ಪ್ರಾರಂಭವಾಗುವ ಭಾರತ ಬಿಟ್ಟು ತೊಲಗಿ ಚಳವಳಿ ಭಾರತ ಸ್ವತಂತ್ರ ಹೋರಾಟದಲ್ಲಿ ಒಂದು ಮಹತ್ವದ ಘಟ್ಟವಾಗಿತ್ತು. ಭಾಷೆ ನೋಡಿ, ಭಾಷೆ ಬಳಕೆಯ ಮೇಲೆ ಗಮನವನ್ನ ಕೊಡಿ. ಹೌದಾ? ಯಾಕೆ ಮಹತ್ವದ ಘಟ್ಟವಾಗಿತ್ತು? ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯೊಂದಿಗೆ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ನಡೆದ ಈ ಚಳವಳಿ 2ನೇ ಮಹಾಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಬಗ್ಗೆ ಹೆಚ್ಚುತ್ತಿರುವ ಅಸಮಾಧಾನಕ್ಕೆ ನೇರ ಪ್ರತಿಕ್ರಿಯೆಯಾಗಿತ್ತು. ಯಾಕೆ ಪ್ರಾರಂಭ ಆಯ್ತು ಅನ್ನೋದು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಆನ್ಸರ್ದಲ್ಲಿ. ಹೌದಾ? ಏನಿದೆ, ಗಾಂಧೀಜಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ನ ತಗೊಳ್ಳಿ. ನೀವು ತಗೊಂಡಾಗ ಏನಾಯ್ತಲ್ಲಿ, ಹಿಂಸೆಯನ್ನ ಮಾಡಬೇಡಿ, ಅಹಿಂಸೆಯನ್ನ ಪರಿಪಾಲನೆ ಮಾಡಿ ಅಂತ ಹೇಳಿದ್ರು. ಅದೇ ಮಹಾತ್ಮ ಗಾಂಧೀಜಿ ಅವರು ಏನ್ ಮಾಡ್ತಾ ಇದ್ದಾರೆ ಇಲ್ಲಿ, ಮಾಡುವಿಲ್ಲವೇ ಮಡಿ ಅಂದ್ರೆ ಜನಕ್ಕೆ ಏನ್ ಮಾಡಿದ್ರು, ಇವಾಗ ಒಪ್ಪನ ಹೇಳಿಬಿಟ್ರು. ಹಿಂಸೆಯನ್ನ ಮಾಡಬೇಡಿ ಅಂತ ಹೇಳ್ತಾ ಇದ್ದಕ್ಕಂತ ಗಾಂಧೀಜಿ ಅವರು ಇವಾಗ ಏನ್ ಮಾಡಿದ್ದಾರೆ, ಮಾಡುವಿಲ್ಲವೇ ಮಡಿ ಅಂತ ಹೇಳಿದ್ರು. ಯಾಕಂದ್ರೆ ನಾನ್ ಕೋಆಪರೇಷನ್ ಮೂವ್ಮೆಂಟ್, ಅಸಹಕಾರ ಚಳವಳಿ ನಡಿಬೇಕಾದ್ರೆ 1920s ಅಲ್ಲಿ ಬ್ರಿಟಿಷ್ ಇನ್ನು ಪ್ರಬಲವಾಗಿದ್ರು. ನಮ್ಮನ್ನ ಆ ಒಂದು ಚಳವಳಿನ ಏನ್ ಮಾಡ್ಬಿಟ್ಟಿದ್ರು, ದಮನ ಮಾಡಿರೋರು, ಹಿಂಸೆ ಆಗಿರೋರು ಜನರ ಮೇಲೆ. ಇವಾಗ ಏನಾಯ್ತು, 1942ದಲ್ಲಿ ಏನಾಗುತ್ತೆ, ವರ್ಲ್ಡ್ ವಾರ್. ಹೌದಾ? ಆ ಟೈಮ್ದಲ್ಲಿ ಏನಾಯ್ತು, ಬ್ರಿಟಿಷರು ಏನಾಗಿರ್ತಾರೆ, ವೀಕ್ ಆಗಿರ್ತಾರೆ. ಅದರ ಜೊತೆಗೆ ಭಾರತೀಯರ ಪರ್ಮಿಷನ್ ತಗೊಳ್ಳದೇನೆ ಇವಾಗ ಏನ್ ಮಾಡಿದ್ದಾರೆ ಬ್ರಿಟಿಷರು, ಇಂಡಿಯಾ ಭಾರತ ಏನು 2ನೇ ಮಹಾಯುದ್ಧದ ಭಾಗ ಅಂತ ಹೇಳಿಬಿಟ್ರು. ಅದರಿಂದ ಏನಾಗಿತ್ತು, ಅಸಮಾಧಾನ ಇತ್ತು, ಎಲ್ಲರಲ್ಲಿ ಜನರಲ್ಲಿ ಇತ್ತು, ಮತ್ತೆ ನಮ್ಮ ಒಂದು ನಾಯಕರಲ್ಲಿ ಇತ್ತು. ಯಾಕಂದ್ರೆ ಒಂದು ಯುದ್ಧ ಆಗತ್ತಂದ್ರೆ ಅದರದ್ದು ನಕಾರಾತ್ಮಕ ಪರಿಣಾಮ ಬೀರೋದು ಯಾರ ಮೇಲೆ, ನಮ್ಮ ಮೇಲೆ ತಾನೇ ಇವಾಗ.
ಸೊ ಹಾಗಾಗಿ ಏನಾಯ್ತು, ಹೆಚ್ಚುತ್ತಿರುವ ಅಸಮಾಧಾನಕ್ಕೆ ಏನಾಯ್ತದು ಒಂದು ಪ್ರತಿಕ್ರಿಯೆಯಾಗಿತ್ತು. ಯಾವುದು? ಭಾರತ ಬಿಟ್ಟು ತೊಲಗಿ ಚಳವಳಿ. ಈ ರೀತಿಯಾಗಿ ಏನಿರಬೇಕು, ನಿಮ್ದು ಪೀಠಿಕೆ ಇದ್ದಾಗ ಮಾತ್ರ ಏನಾಗುತ್ತೆ, ನಿಮ್ಗೆ ಇವ್ಯಾಲ್ಯುವೇಟರ್ ಗೊತ್ತಾಗ್ಬಿಡುತ್ತೆ ಪೀಠಿಕೆಯಲ್ಲಿ ನೀವು ಯಾವ ರೀತಿ ಬರೆದಿದ್ದೀರಾ ಅಂತ ಹೇಳ್ಬಿಟ್ಟು. ಪೀಠಿಕೆಯಲ್ಲಿ ನೀವ್ ಏನ್ ಬರ್ತದ ಅಂದ್ರೆ ಕೈಗನ್ನಡಿ ಇದ್ದಂಗೆ ನಿಮಗೆ ಇವ್ಯಾಲ್ಯುವೇಟರ್ ಗೊತ್ತಾಗ್ಬಿಡುತ್ತೆ ಮುಖ್ಯ ಭಾಗದಲ್ಲಿ ಇವ್ರು ಏನ್ ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು. ಅವ್ರು ಇಲ್ಲಿ ಏನೋ ಸುಮ್ನೆ ಬರೆಯೋದು, ಇವ್ಯಾಲ್ಯುವೇಟರ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಮುಂದೆ ಹುಡುಗನಿಗೆ ಯಾವುದೇ ರೀತಿಯಾದಂತ ವಿಷಯದ ಬಗ್ಗೆ ಅಷ್ಟೊಂದು ಆಳವಾಗಿ ಗೊತ್ತಿಲ್ಲ ಅಂತ ಹೇಳಿ. ಸೊ ಈ ರೀತಿಯಾದಂತ ಒಂದು ಪೀಠಿಕೆಯಲ್ಲಿ ನಿಮ್ದೇನ್ ಮಾಡಿ ಮೆನ್ಷನ್ ಮಾಡಿ. ಯಾವಾಗ ಆಯ್ತು, ಯಾಕೆ ಆಯ್ತು, ಹೌದಾ? ಇವಾಗ ಮುಖ್ಯ ಭಾಗವನ್ನ ನೋಡೋಣ. ಮುಖ್ಯ ಭಾಗದಲ್ಲಿ ಏನಿದೆ, ಭಾರತ ಬಿಟ್ಟು ತೊಲಗಿ ಚಳವಳಿಗೆ ಕಾರಣವಾದ ಘಟನೆಗಳು ಯಾವುವು? ಅವ್ರೇನ್ ಕೇಳಿದ ಪ್ರಶ್ನೆಯಲ್ಲಿ ಆ ಘಟನೆಗಳು. ಫಸ್ಟ್ ಗೆ ಫಲಿತಾಂಶಗಳನ್ನ ಬರೆಯೋದು, ಆಮೇಲೆ ಘಟನೆಗಳನ್ನ ಬರೆಯೋದು ಮಾಡ್ಲಿಕ್ಕೆ ಹೋಗ್ಬೇಡಿ. ಇಲ್ಲಿ ಏನ್ ಕೇಳಿದರೆ ಫಸ್ಟ್ ಅವರು ಘಟನೆಗಳನ್ನ ಕೇಳಿದರು. ಘಟನೆಗಳನ್ನ ಎಕ್ಸ್ಪ್ಲೇನ್ ಮಾಡಿ. ಎಷ್ಟಿದಾವೆ? 3 ಇಂದ 4 ಎಕ್ಸ್ಪ್ಲೇನ್ ಮಾಡಿದ್ರು. ಮೋರ್ ದೆನ್ ಇನಫ್. ಯಾಕಂದ್ರೆ 150 ಪದಗಳಲ್ಲಿದೆ ಇದು. ಏನು? ಎರಡನೇ ಮಹಾಯುದ್ಧದಲ್ಲಿ ಭಾರತದ ಭಾಗವಹಿಸುವಿಕೆ. ಅಂದರೆ ಭಾರತದ ಒಂದು ಪರವಾನಿಗೆ ತಗೊಳ್ಳೋದನೆ ಏನ್ ಮಾಡ್ಬಿಟ್ರು, ಭಾರತ ಏನಿದೆ ಇದು ಬ್ರಿಟಿಷರ ಒಂದು ವಸಾಹತುಶಾಹಿ ಅಂದ್ರೆ ಕೊಲೋನಿ ಇದು. ಸೊ ಹೀಗಾಗಿ ಭಾರತ ಕೂಡ ಇದು ಎರಡನೇ ಜಾಗತಿಕ ಯುದ್ಧದ ಏನಾಗಿತ್ತು, ಭಾಗವಾಗಿತ್ತು ಅಂತ ಹೇಳ್ಬಿಟ್ಟು ಡ್ರ್ಯಾಗ್ ಮಾಡ್ಬಿಟ್ರು ಇಂಡಿಯಾನ. ಸೊ ಇವಾಗ ಪರ್ಮಿಷನ್ ಕೇಳಬೇಕಾಗಿತ್ತು. ನೀವು ಭಾರತ ಏನಿದೆ ಇವಾಗ ಎರಡನೇ ಮಹಾಯುದ್ಧದ ಒಂದು ಭಾಗ ಹೌದೋ ಅಲ್ವೋ, ನಾವ್ ಏನ್ ಮಾಡೋಣ ಇವಾಗ? ಏನು ಪರ್ಮಿಷನ್ ತಗೊಳ್ಳಿಲ್ಲ ಅವರು. ಸೊ ಹೀಗಾಗಿ ಏನಾಯ್ತು, ಭಾರತೀಯ ನಾಯಕರೊಂದಿಗೆ ಸಮಾಲೋಚಿಸಿದ ಬ್ರಿಟಿಷ್ ಸರ್ಕಾರವು ಭಾರತದ ಎರಡನೇ ಮಹಾಯುದ್ಧದಲ್ಲಿ ಭಾಗವೆಂದು ಘೋಷಿಸಿತು. ಯಾಕೆ ಕೇಳ್ಬೋದಿತ್ತು. ಎಲ್ಲರೂ ಇದ್ರು, ಗಾಂಧೀಜಿ ಇದ್ರು, ಸುಭಾಷ್ ಚಂದ್ರ ಬೋಸ್ ಅವರಿದ್ರು, ವಲ್ಲಭಭಾಯಿ ಪಟೇಲ್ ಅವರಿದ್ರು, ಜವಾಹರ್ಲಾಲ್ ನೆಹರು ಅವರಿದ್ರು, ಎಲ್ಲರೂ ಇದ್ರು. ಅವ್ರು ಪ್ರಮುಖ ನಾಯಕರು ತಾನೆ. ಅವ್ರ ಜೊತೆ ಚರ್ಚೆಯನ್ನ ಮಾಡಬಹುದಿತ್ತು. ಚರ್ಚೆ ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ. ಆದರೆ ಆ ಒಂದು ಯುದ್ಧದಲ್ಲಿ ಸೈನಿಕರನ್ನ ಪ್ರೊವೈಡ್ ಮಾಡಿದ್ಯಾರು? ಇಂಡಿಯಾದವರು. ಅವರಿಗೆ ಬೇಕಾದ ಸರಕುಗಳು, ಅದು ದುಡ್ಡೇ ಇರಬಹುದು, ಅದು ಆಹಾರ ಪದಾರ್ಥಗಳೇ ಇರಬಹುದು, ಇಲ್ಲ ಅದು ಗನ್ಸ್ ಅಮ್ಯುನಿಷನ್ಸ್ ಇರಬಹುದು, ಮದ್ದು ಗುಂಡುಗಳೇ ಇರಬಹುದು, ಅದನ್ನೆಲ್ಲ ಪ್ರೊವೈಡ್ ಮಾಡಿದ್ಯಾರು? ಭಾರತದ. ಅದರ ಹೊರೆ ಯಾರ ಮೇಲೆ ಬಿತ್ತು? ನಮ್ಮ ಮೇಲೆ ಹೊರೆ ಬಿತ್ತು. ಸೊ ಹೀಗಾಗಿ ಭಾರತೀಯರ ಪರ್ಮಿಷನ್ ತಗೊಳ್ದನೆ ಭಾಗ ಅಂತ ಹೇಳ್ಬಿಟ್ಟು ಇದರಿಂದ ಏನಾಗ್ಬಿಟ್ಟು ಜನರಲ್ಲಿ ಒಂದು ಅಸಮಾಧಾನ ಏನಾಯ್ತು ಹುಟ್ಟುಕೊಳ್ಳುತ್ತೆ. ಹೌದಾ? ಎರಡನೇ ಪಾಯಿಂಟ್ ಕ್ರಿಸ್ಪ್ ಆಗಿರ್ಲಿ, ಟು ದ ಪಾಯಿಂಟ್, ಬುಲ್ಸೈ. ಸುಮ್ಮನೆ ಏನೋ ಬಿಟಿಂಗ್ ಅರೌಂಡ್ ದ ಬುಷ್ ಅಂತ ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಡೈರೆಕ್ಟ್ ಆಗಿ 150 ಪದಗಳಿದೆ, 150 ಪದಗಳಿದೆ. ಕ್ರಿಪ್ಸ್ ಆಯೋಗದ ವೈಫಲ್ಯ. ಕ್ರಿಪ್ಸ್ ಆಯೋಗ ಅಂತ ಹೇಳ್ಬಿಟ್ಟು 1942ದಲ್ಲಿ ಒಂದು ಆಯೋಗ ಬರುತ್ತೆ. ಏನು? ಕ್ರಿಪ್ಸ್ ಆಯೋಗವು ಸ್ವಾಯತ್ತತೆಯ ಅಸ್ಪಷ್ಟ ಭರವಸೆಗಳೊಂದಿಗೆ ಡೊಮಿನಿಯನ್ ಸ್ಥಾನವನ್ನ ಮಾತ್ರ ನೀಡಿತು. ಕ್ರಿಪ್ಸ್ ಆಯೋಗ ಏನಕ್ಕೆ ಬರುತ್ತೆ? ಭಾರತೀಯರನ್ನ ನಾನು ನಿಮಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ರು ಬ್ರಿಟಿಷರಿಗೆ. ನಮ್ಮನ್ನ ಪರ್ಮಿಷನ್ ಕೇಳೋ ನನಗೆ ಸಪೋರ್ಟ್ ಮಾಡೋದಿಲ್ಲ. ಯಾವಾಗ ಬ್ರಿಟಿಷರಿಗೆ ಗೊತ್ತಾಯ್ತು ಭಾರತೀಯರ ಸಪೋರ್ಟ್ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಇವ್ರಿಗೆ ಏನಾಯ್ತು, ಎಲ್ಲಾ ಕಡೆ ಹಿನ್ನಡೆ ಆಗ್ತಾ ಇತ್ತು. ಯಾವಾಗ ಹಿನ್ನಡೆ ಆಗ್ತಾ ಇತ್ತಲ್ಲ ಅವಾಗ ಏನಾಯ್ತು, ಇವಾಗ ಕ್ರಿಪ್ಸ್ ಅಂತ ಹೇಳ್ಬಿಟ್ಟು ಒಂದು ಆಯೋಗ ಬರುತ್ತೆ. ಇವ್ರೇನ್ ಹೇಳ್ತಾರೆ, ನಾವು ಯುದ್ಧ ಮುಗಿದ ನಂತರ ಏನ್ ಮಾಡ್ತೀವಿ, ನಿಮ್ಗೆ ಒಂದು ಡೊಮಿನಿಯನ್ ಸ್ಟೇಟಸ್. ಅಂದರೆ ಏನು, ಆಲ್ರೆಡಿ ಇವಾಗ ಅವ್ರು ಏನ್ ಮಾಡಿದ್ರು, ಕೆಲವೊಂದು ದೇಶಗಳಿಗೆ ಕೊಟ್ಟಿದ್ರು, ಆಸ್ಟ್ರೇಲಿಯಾ ಇರ್ಬೋದು, ಈ ತರ ಕೆಲವೊಂದು ದೇಶಗಳು ಡೊಮಿನಿಯನ್ ಸ್ಟೇಟಸ್ ಕೊಟ್ಟಿದ್ರು. ಅಂದ್ರೆ ಬ್ರಿಟಿಷರು ಇಲ್ಲೇ ಇರ್ತಾರೆ, ಆದ್ರೆ ಆಡಳಿತ ಯಾರ ಕೈಯಲ್ಲಿರುತ್ತೆ? ಭಾರತೀಯರ ಕೈಯಲ್ಲಿರುತ್ತೆ. ಇದನ್ನ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಭಾರತೀಯರು ಡಿಮಾಂಡ್ ಮಾಡ್ತಾ ಇದ್ದಿದ್ದೇನು? ಪೂರ್ಣ ಸ್ವರಾಜ್. ನೀವು ಇಲ್ಲಿ ಭಾರತದಲ್ಲಿ ಇರೋದೇ ಬೇಡ, ಈ ವರ್ಷ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಸಾಕು, ನಿಮ್ಮ ದೇಶಕ್ಕೆ ನೀವು ಹೋಗ್ಬಿಡಿ, ನಮ್ದು ಏನಿದೆ ನಾವು ನೋಡ್ಕೊಳ್ತೀವಿ, ಅಷ್ಟೊಂದು ಸಾಮರ್ಥ್ಯ ನಮ್ಮಲ್ಲಿದೆ ಅನ್ನೋ ಡಿಮಾಂಡ್ ಇತ್ತು. ಸೊ ಹೀಗಾಗಿ ಏನಾಯ್ತು, ನಮಗೆ ನೀವು ಡೊಮಿನಿಯನ್ ಸ್ಟೇಟಸ್ ಬೇಡ, ನಮಗೇನ್ ಬೇಕು? ಪೂರ್ಣ ಸ್ವರಾಜ್ ಬೇಕು. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು? ಡೊಮಿನಿಯನ್ ಸ್ಟೇಟಸ್ ಕೊಡ್ತೀವಿ, ಡೊಮಿನಿಯನ್ ಸ್ಟೇಟಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಇದು ನಮಗೆ ಬೇಡ. ಅದ್ರ ಬೇಡಿಕೆ ಏನಿತ್ತು? ಪೂರ್ಣ ಸ್ವರಾಜ್. ವೈಫಲ್ಯ ಆಗ್ಬಿಡ್ತು, ಕೇಳಿಲ್ಲ, ರಿಜೆಕ್ಟ್ ಮಾಡಿದ್ರು. ಇದು ಒಂದು ಘಟನೆ ತಾನೇ. ಅಂದ್ರೆ ಭಾರತೀಯರು ಏನೇ ಹೇಳಿ ಬ್ರಿಟಿಷರ ಆಟಿಟ್ಯೂಡ್ ಚೇಂಜ್ ಆಗ್ತಾ ಇಲ್ಲ. ಇಲ್ಲಿ ನೀವು ಇವಾಗ ಸಂಕಷ್ಟದಲ್ಲಿ ಇದ್ರು ಕೂಡ ನಿಮ್ ಆಟಿಟ್ಯೂಡ್ ಚೇಂಜ್ ಆಗಲ್ಲ ಅಂದ ಮೇಲೆ ಆಗುತ್ತೆ, ಒಂದ್ ಚಳವಳಿನೇ ಆಗುತ್ತೆ. ದಾರಿ ಮಾಡಿಕೊಡ್ತು. ಹೆಚ್ಚುತ್ತಿರುವ ಅಸಮಾಧಾನ. ಎರಡನೇ ಮಹಾಯುದ್ಧ ಸಮಯದಲ್ಲಿ ಭಾರತ ತೀವ್ರವಾದ ಹಣದುಬ್ಬರವಾಗಿರಬಹುದು, ಆಹಾರದ ಕೊರತೆ ಮತ್ತು ಕ್ಷಾಮಗಳನ್ನು ಎದುರಿಸಿತು. ಅವಾಗ ಒಬ್ರು ಬಂದ್ ಹೇಳ್ತಾರಂತ, ಒಬ್ಬ ಆಫೀಸರ್ ಏನಂತ, ಸರ್ ಈ ತರ ತುಂಬಾ ಜನ ಇವಾಗ ಆಹಾರದ ಕೊರತೆಯಿಂದ ಸಾಯ್ತಾ ಇದ್ದಾರೆ, ಬರಗಾಲ ಬಂದಿದೆ, ಸ್ವಲ್ಪ ಆಹಾರವನ್ನ ನೀವೇನ್ ಮಾಡಿ ಜನರಿಗೆ ಕೊಡಿ ಅಂತ ಹೇಳ್ತಾನಂತೆ. ಅವಾಗ ಪ್ರೈಮ್ ಮಿನಿಸ್ಟರ್ ವಿನ್ಸ್ಟನ್ ಚರ್ಚಿಲ್ ಒಂದು ಫೈಲ್ ಮೇಲೆ ಬರೀತಾನಂತೆ, ವೈ ದ ಗಾಂಧಿ ಹ್ಯಾಸ್ ನಾಟ್ ಡೈಡ್ ಯೆಟ್ ಅಂತ ಹೇಳ್ಬಿಟ್ಟು. ಹೌದಾ, ಜನ ಸಾಯ್ತಾ ಇದ್ದಾರೆ, ಹಾಗಿದ ಮೇಲೆ ಗಾಂಧೀಜಿ ಇನ್ನೂ ಯಾಕೆ ತೀರ್ಕೊಂಡಿಲ್ಲ ಅಂತ ಬರೀತಾನಂತೆ. ನೋಡಿ ಅವರ ಒಂದು ಆಟಿಟ್ಯೂಡ್ ನೋಡಿ ಅವರು. ಸೊ ಹೀಗಾಗಿ ಈ ತರ ಹೇಳಿದಾಗ ಅಸಮಾಧಾನ ಹುಟ್ಕೋತಾ ಇಲ್ಲ ಜನರಲ್ಲಿ.
ನಮ್ಮ ನಾಯಕರ ಬಗ್ಗೆ ನೀವು ಹೇಳ್ತಾ ಇದ್ದೀರಾ. ನೀವು ಜನ ಇವಾಗ ಸಾಯ್ತಾ ಇದಾರೆ ಅಂದ್ರೆ ಅವ್ರಿಗೆ ಏನಿದೆ, ಆಟಿಟ್ಯೂಡ್ ಚೇಂಜ್ ಆಗ್ತಾ ಇಲ್ಲ, ಪೂರ್ಣ ಸಲ ನಾವು ಕೊಡೋದಿಲ್ಲ, ಡೊಮಿನೇಟ್ ಸ್ಟೇಟಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ವಿನ್ಸ್ಟನ್ ಚರ್ಚಿಲ್ ಆಗಿರುವ ಈ ರೀತಿಯಾದಂತಹ ಅವರ ಒಂದು ನಡವಳಿಕೆಯಿಂದ ಏನಾಯ್ತು, ಜನರಲ್ಲಿ ಏನಾಯ್ತು ಇವಾಗ ಅಸಮಾಧಾನ ಹೊಟ್ಕೊಳ್ತು. ಅದು ಒಂದು ಕಾರಣವಾಗಿಬಿಡ್ತು. ಅದಕ್ಕೆ ಇವಾಗ ಎಲ್ಲಾ ಲೀಡರ್ಸ್ ಅರೆಸ್ಟ್ ಆಗಿರ್ತಾರೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಾಳೆ ಸ್ಟಾರ್ಟ್ ಆಗತ್ತಂದ್ರೆ 8ನೇ ತಾರೀಕು ಸ್ಟಾರ್ಟ್ ಆಗತ್ತಂದ್ರೆ ಇಮಿಡಿಯೇಟ್ಲಿ ಹಿಂದಿನ ದಿವಸನೇ ಅರೆಸ್ಟ್ ಆಗಿಬಿಡ್ತಾರೆ. ಆದರೂ ಕೂಡ ಇವಾಗ ಗಾಂಧೀಜಿ ಏನ್ ಹೇಳಿದ್ರು ಮಾಡು ಇಲ್ಲ ಮಡಿ ಅಂತ ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ. ಜನ ಬೀದಿಗೆ ಬಂದ್ಬಿಟ್ರು. ಯಾಕೆ? ಅವರಿಗಿದ್ದಂತ ಅಸಮಾಧಾನ ಏನಾಯ್ತು ಇವಾಗ ಹೊರಗಡೆ ಬಿದ್ದು ಬಿಡ್ತು. ಇನ್ನೊಂದೇನಿದೆ, ಭಾರತೀಯ ರಾಷ್ಟ್ರೀಯತೆಯ ಬೆಳವಣಿಗೆ, ನ್ಯಾಷನಲಿಸಂ ಅನ್ನೋದು ಏನಾಗಿತ್ತು ಇವಾಗ ಬಿಲ್ಡ್ ಆಗಿತ್ತು. ಗಾಂಧೀಜಿ ಕೂಡ ಅದಕ್ಕೆ ಮುಂಚೆನೆ ಹೇಳಿದ್ರು ನಾನ್ ವೈಲೆನ್ಸ್ ಏನಕ್ಕೆ ಬೇಡ ಅಂದಿದ್ರು. ಇವಾಗ ನೇಷನ್ ಅನ್ನೋದು ಹುಟ್ಕೊಳ್ತಾ ಇದೆ, ನ್ಯಾಷನಲಿಸಂ ಅನ್ನೋದು ಹುಟ್ಕೊಳ್ತಾ ಇದೆ. ಇದು ಏನಾಗಬಾರ್ದು, ಸಪ್ರೆಸ್ ಆಗಬಾರ್ದು. ಆ ರಾಷ್ಟ್ರೀಯತೆ ಏನಾಗಿತ್ತು ಉತ್ತುಂಗ ತಲುಪಿಟ್ಟಿತ್ತು. ಏನಾಗಿತ್ತು 1930 ಮತ್ತು 1940 ಈ ಒಂದು 10 ವರ್ಷದಲ್ಲಿ ಏನಾಗಿದೆ, ಗಾಂಧೀಜಿ, ನೆಹರು, ಸುಭಾಷ್ ಚಂದ್ರ ಬೋಸ್ ಅಂತ ವ್ಯಕ್ತಿಗಳ ನೇತೃತ್ವದಲ್ಲಿ ಭಾರತೀಯ ರಾಷ್ಟ್ರೀಯತೆ ಏನಾಗಿತ್ತು ಉತ್ತುಂಗಕ್ಕೆ ಇತ್ತು. ರಾಷ್ಟ್ರೀಯತೆ ಅಂದ್ರೆ ಏನು, ರಾಷ್ಟ್ರ ಅಂದ್ರೆ ಏನು, ಆ ಪರಿಕಲ್ಪನೆಗಳನ್ನ ಜನರಲ್ಲಿ ಏನ್ ಮಾಡಿದ್ರು ತುಂಬತಾ ಬಂದ್ರು. ಹೌದಾ? ಮೂಲಭೂತ ಹಕ್ಕುಗಳಂದ್ರೆ ಏನು, ಆ ರಾಷ್ಟ್ರೀಯತೆ ಏನಾಯ್ತು ಇವಾಗ ಉತ್ತುಂಗಕ್ಕೆ ಇತ್ತು. ನಮಗೆ ಸ್ವತಂತ್ರ ಬೇಕು ಅನ್ನೋ ಒಂದು ಮಟ್ಟಕ್ಕೆ ಜನ ಹೋಗಿದ್ರು. ಅದು ಒಂದಾಯ್ತು. ತಕ್ಷಣ ಸ್ವತಂತ್ರಕ್ಕಾಗಿ ಕರೆ ಗಾಂಧೀಜಿಯರು ಒಪ್ಪನ್ನ ಹೇಳ್ತಾ ಇದ್ದಾರೆ, ನಮಗೇನ್ ಬೇಕು, ಒಂದು ಮಾಡ್ರಿ ಕೆಲಸವನ್ನ, ಸ್ವತಂತ್ರವನ್ನ ಪಡಿರಿ, ಇಲ್ಲ ಮಡಿರಿ. ಈ ಘೋಷಣೆ ಏನಾಯ್ತು ಅಧಿಕೃತ ಆರಂಭಕ್ಕೆ ಏನಾಯ್ತು ಕಾರಣವಾಯ್ತು. ಈ ರೀತಿಯಾಗಿ ನಿಮ್ಮ ಘಟನೆಗಳನ್ನು ಏನಾಗಲಿ ಎಕ್ಸ್ಪ್ಲೇನ್ ಮಾಡಿ. ಅದರ ನಂತರ ಸೆಕೆಂಡ್ ಪಾಠದಲ್ಲಿ ಏನ್ ಮಾಡಿದ್ದಾರೆ ಇವರು, ಸೆಕೆಂಡ್ ಪಾರ್ಟ್ ಏನಿದೆ, ಆ ಚಳವಳಿಯ ಫಲಿತಾಂಶಗಳನ್ನ ಪಟ್ಟಿ ಮಾಡಿ, ಪಾಯಿಂಟ್ ಔಟ್ ದ ರಿಸಲ್ಟ್ಸ್ ಆಫ್ ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಹೇಳಿದ್ದಾರೆ. ಏನಿದೆ, ಜನಸಾಮಾನ್ಯರ ಭಾಗವಹಿಸುವಿಕೆ. ಇಲ್ಲಿ ಕ್ಲಾಸ್ ಪಾರ್ಟಿಸಿಪೇಷನ್ ಇರಲಿಲ್ಲ, ಮಾಸ್ ಪಾರ್ಟಿಸಿಪೇಷನ್ ಇತ್ತು. irrespective of the religion, irrespective of the region, irrespective of the caste, gender, each and everyone participated. ಎಲ್ಲಾ ಜನರು ಭಾಗವಹಿಸ್ತಾರೆ. ಇಲ್ಲಿ ವಿದ್ಯಾರ್ಥಿಗಳು, ಮಹಿಳೆಯರು, ಕಾರ್ಮಿಕರು, ರೈತರು ಸೇರಿದಂತೆ ಸಮಾಜದ ಎಲ್ಲಾ ವರ್ಗದ ಜನರು ಏನಾದ್ರಲ್ಲಿ ಭಾಗವಹಿಸ್ತಾರೆ. ಹೌದಾ? ಇದು ಏನಾಯ್ತು, ಏಕತೆ, ಯೂನಿಟಿ ಇದೆ ನಮ್ಮ ಹತ್ರ, ಇದು ಒಂದು ದೇಶ ಇದು ಅನ್ನೋ ಒಂದು ಭಾವನೆ ಜನರಲ್ಲಿ ಮೂಡಿತು. ಹೌದಾ? ನಾವೆಲ್ಲರೂ ಒಂದು, ಇದು ನಮ್ಮ ಭಾರತ, ಇದು ನಮ್ಮ ದೇಶ, ನಾವು ಪರಕೀಯರ ಆಡಳಿತಕ್ಕೆ ಒಳಪಡೋದಿಲ್ಲ ಅನ್ನೋ ಒಂದು ಮೈಂಡ್ ಸೆಟ್, ಒಂದು ಥಾಟ್ ಪ್ರೊಸೆಸ್ ಡೆವಲಪ್ ಆಯ್ತು. ಬ್ರಿಟಿಷ್ ವಸಾಹತುಶಾಹಿ ಅಂತ್ಯ, ಕೊಲೋನಿಯಲ್ ರೂಲ್ ಏನಿದೆ ಇಲ್ಲ ಎಂಡ್ ಆಗುತ್ತೆ. ಈ ಚಳುವಳಿಯು ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯ ಭಾರತೀಯ ದೃಷ್ಟಿಯಲ್ಲಿ ತನ್ನ ಕಾನೂನು ಬದ್ಧತೆಯನ್ನು ಕಳೆದುಕೊಂಡಿದೆ ಎಂದು ಸಾಬೀತುಪಡಿಸಿತು. ಹೇಗೆ ಸಾಬೀತುಪಡಿಸಿತು? ಯಾಕಂದ್ರೆ 2ನೇ ಮಹಾಯುದ್ಧದಲ್ಲಿ ಏನಾಯ್ತು, ಎಲ್ಲಿ ಸಿಕ್ಕಲ್ಲಿ ಅವರು ಸೋಲ್ತಾ ಬಂದಿದ್ರು. ಇನ್ ಕೇಸ್ USA ಏನಾದ್ರೂ ಜಾಗತಿಕ ಯುದ್ಧದಲ್ಲಿ ಎಂಟ್ರಿ ಆಗದೇ ಇದ್ರೆ ಎಲ್ಲಾ ಕಡೆ ಸೋತಿರೋರು. ಸೊ ಹೀಗಾಗಿ ಕೆಲವೊಂದು ದೇಶಗಳ ಸಪೋರ್ಟ್ ಇಲ್ದೇನೆ ನೀವೇನ್ ಮಾಡ್ತೀರಾ, ಆಳ್ವಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಲೀಗಾಲಿಟಿ ಅಂತ ಏನ್ ಕರಿತೀರ, ಕಾನೂನು ಬದ್ಧತೆ ಏನಿತ್ತಲ್ಲ ಅದನ್ನ ಕಳ್ಕೊಂಡ್ಬಿಟ್ರು. ಅಂದ್ರೆ ಇನ್ನೊಬ್ಬರ ಮೇಲೆ ನೀವು ಆಳ್ವಿಕೆ ಮಾಡುವಷ್ಟು ಸಾಮರ್ಥ್ಯ ನಿಮಗಿಲ್ಲ, ಸಮರ್ಥರು ನೀವಲ್ಲ ಅನ್ನುವಂತ ಒಂದು ವಿಚಾರ ಜನರಲ್ಲಿ ಇಟ್ಟುಕೊಳ್ಳಿ. ಇದು ಒಂದು ಫಲಿತಾಂಶವಾಯಿತು. ಹೌದಾ? ನೆಕ್ಸ್ಟ್ ಇದೆ ಪರ್ಯಾಯ ಸರ್ಕಾರಗಳ ಸ್ಥಾಪನೆ, ಪ್ಯಾರಲಲ್ ಗವರ್ನಮೆಂಟ್ಸ್ ಅಂತ ಕರಿತೀವಿ. ಅಂದ್ರೆ ಇವಾಗ ಬ್ರಿಟಿಷ್ ಸರ್ಕಾರ ಇದೆ, ಅಲ್ಲಿದ್ದಂತ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತಾ ಜನ ಅವ್ರನ್ನ, ಅಲ್ಲಿನ ಅಧಿಕಾರಿಗಳನ್ನ ಹೊಡೆದೋಡಿಸ್ತಾ ಇದ್ರು. ಓಡಿಸ್ಬಿಟ್ಟು ಮಾಡಿದ್ರು, ತಮ್ಮದೇ ಆದಂತ ಸರ್ಕಾರಗಳನ್ನಲ್ಲಿ ಸ್ಥಾಪನೆಯನ್ನ ಮಾಡ್ತಾ ಬಂದ್ರು. ಪರ್ಯಾಯ ಸರ್ಕಾರಗಳ ಸ್ಥಾಪನೆ. ಭಾರತದ ಕೆಲವು ಭಾಗಗಳಲ್ಲಿ ಸ್ಥಳೀಯ ಸರ್ಕಾರಗಳ ಸ್ಥಾಪನೆ, ಉದಾಹರಣೆಗೆ ಸತಾರಾ ಮಹಾರಾಷ್ಟ್ರದಲ್ಲಿ, ಆಮೇಲೆ ಉತ್ತರ ಪ್ರದೇಶದಲ್ಲಿ ಬಲಿಯಾ ಅನ್ನೋ ಒಂದು ಪ್ರದೇಶದಲ್ಲಿ ಏನ್ ಮಾಡಿದ್ರು, ಇವಾಗ ಸ್ಥಳೀಯ ಆಡಳಿತಗಳ ಸ್ಥಾಪನೆ. ಅಲ್ಲಿನ ಜನರು ಏನ್ ಮಾಡಿದ್ರೆ ಇವಾಗ ತಮ್ಮದೇ ಆದಂತ ಒಂದು ಆಡಳಿತವನ್ನ ಸ್ಥಾಪನೆ ಮಾಡಿ ಜನರಿಂದ ತೆರಿಗೆ ವಸೂಲಿ ಮಾಡೋದು, ತಮ್ಮ ಆಡಳಿತವನ್ನ ನಾವೇ ನೋಡ್ಕೊಳ್ಳೋದು. ಅಂದ್ರೆ ಪ್ರೆಸೆಂಟ್ ಡೇ ಹೇಗೆ ಇವಾಗ ಪಂಚಾಯತ್ ರಾಜ್ ಸಿಸ್ಟಮ್ ಅಂತ ನಾವೇನ್ ಕರಿತೀವಲ್ಲ, ಅದೇ ರೀತಿಯಾಗಿ ತಮ್ಮ ಒಂದು ಆಡಳಿತ, ಗ್ರಾಮಾಡಳಿತ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ತಾವೇ ನೋಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿ, ಅಂದ್ರೆ ಅಲ್ಲಿನ ಅಧಿಕಾರಿಗಳನ್ನ ಉಳಿಸಿಬಿಡೋದು. ಅದ್ಯಾವುದು ಪರ್ಯಾಯ ಸರ್ಕಾರಗಳು ಬಂತು. ಅಂದ್ರೆ ನಮ್ಗೆ ಒಂದು ಸರ್ಕಾರ ಒಂದು ಆಡಳಿತ ನಡೆಸುವಂತ ಸಾಮರ್ಥ್ಯ ಇದೆ ಅನ್ನುವಂತ ಒಂದು ಏನಾಯ್ತು ನಮ್ಗೆ ತೋರಿಸಿಕೊಡ್ಲಾಯ್ತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬಲಿಷ್ಠವಾಯಿತು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನಾಯ್ತು, ಇನ್ನೂ ಏನಾಯ್ತು, ಅದು ಬಲಿಷ್ಠವಾಯ್ತು. ಹೇಗೆ? ಇವಾಗ ನೋಡಿ, ಯಾವುದೇ ರೀತಿಯಾದಂತ ನಾಯಕರಿಲ್ಲ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ದಲ್ಲಿ, ಆದರೂ ಕೂಡ ಚಳವಳಿ ನಡೆಯಿತು. ಅಂದ್ರೆ ಕಾಂಗ್ರೆಸ್ ನಾಯಕರು ನೀಡಿದಂತಹ ಒಂದು ಏನು ಕೂಗಿಗೆ, ಗಾಂಧೀಜಿ ನೀಡಿದಂತಹ ಒಂದು ಕೂಗಿಗೆ ಏನಾಯ್ತು ಅಂದ್ರೆ ಅರೆಸ್ಟ್ ಅವರು ಚಿಂತಿಲ್ಲ. ಅನೇಕ ನಾಯಕರ ಬಂಧನದ ಹೊರತಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ವತಂತ್ರ ಚಳವಳಿ ಪ್ರಮುಖ ಶಕ್ತಿಯಾಗಿತ್ತು.
ಇವಾಗ ಲೀಡರ್ಸೇ ಇಲ್ಲ ಅಂದ್ರೂ ಕೂಡ ಕೊಟ್ಟಂತ ಕರೆಗೆ ಜನ ಏನ್ ಮಾಡಿದ್ರು, ಸ್ಪಂದಿಸಿದರು. ಸೊ ಹೀಗಾಗಿ ಏನಾಯ್ತು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನಾಯ್ತು, ಇನ್ನೂ ಬಲಿಷ್ಠವಾಗಿ ಒಂದು ಸಂಸ್ಥೆ ಆಗಿದೆ, ಏನಾಯ್ತು ಹೊರಹೊಮ್ಮಿತು. ಇದೇ ಯಾವುದು ಫಲಿತಾಂಶಗಳು. ಅಲ್ಲಿ 4 ಪಾಯಿಂಟ್, ಇಲ್ಲಿ 4 ಪಾಯಿಂಟ್. ಉಪಸಂಹಾರದಲ್ಲಿ ಏನು ನೋಡಿ, ಇಲ್ಲಿ ಕ್ರೂರವಾಗಿ ದಮನಿಸಲ್ಪಟ್ಟರು ಈ ಚಳವಳಿ ಏನಿದೆ ಏಕತೆಯನ್ನು ಬಲಪಡಿಸಿತು. ನಾವೆಲ್ಲರೂ ಒಂದೇ. ಯಾಕಂದ್ರೆ ಸಮಾಜದ ಎಲ್ಲಾ ವರ್ಗದ ಜನರು ಭಾಗವಹಿಸಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂತ ತಾರತಮ್ಯ ಇಲ್ಲ, ಮೇಲ್ವರ್ಗ ಕೆಳವರ್ಗ ಅನ್ನೋ ಒಂದು ಯಾವುದೇ ರೀತಿಯಾದಂತ ತಾರತಮ್ಯ ಇಲ್ಲ. ಬ್ರಿಟಿಷ್ ಅಧಿಕಾರವನ್ನು ದುರ್ಬಲಗೊಳಿಸಿತು ಮತ್ತು ವಸಾಹತುಶಾಹಿ ಆಡಳಿತದ ಮೇಲೆ ಹೆಚ್ಚುತ್ತಿರುವ ಅಂತಾರಾಷ್ಟ್ರೀಯ ಒತ್ತಡವನ್ನು ಎತ್ತಿ ತೋರಿಸಿತು. ಯಾವುದು? ನಮ್ಮ ಒಂದು ಭಾರತ ಬಿಟ್ಟು ತೊಲಗಿ ಚಳವಳಿಯ ಸಮಯದಲ್ಲಿ ಮಾಡಿದ ತ್ಯಾಗಗಳು 1947 ಭಾರತ ಅಂತಿಮ ಸ್ವತಂತ್ರಕ್ಕೆ ಅಡಿಪಾಯ ಹಾಕಿದ್ರು. ನೋಡಿ, ಪಾಸಿಟಿವ್ ಆಗಿ ಎಂದಾಯ್ತು. ಆ ಒಂದು ಭಾರತ ಬಿಟ್ಟು ತೊಲಗಿ ಚಳವಳಿ ನಮ್ಮ ಭಾರತ ಸ್ವತಂತ್ರ ಸಂಗ್ರಾಮಕ್ಕೆ ಯಾವ ರೀತಿಯಾದಂತಹ ಕೊಡುಗೆಯನ್ನು ನೀಡಿತು, ಅಡಿಪಾಯವನ್ನ ಹಾಕಿತು ಅನ್ನೋದ್ರ ಬಗ್ಗೆನೇ ಇಲ್ಲಿ ಏನಾಗಿದೆ. ಆ ಒಂದು ಪಾಸಿಟಿವ್ ನೋಟ್ ಮೂಲಕ ಏನ್ ಮಾಡಿದೀವಿ, ಹೌದು ಕ್ರೂರವಾಗಿ ದಮನಿಸಲ್ಪಟ್ಟು ಲಾಠಿ ಚಾರ್ಜ್ ಮಾಡಿದ್ರು, ವಾಟರ್ ಕ್ಯಾನನ್ ತಗೊಂಡ್ಬಂದ್ರು, ಗುಂಡ್ ಹಾಕಿದ್ರು, ಬಾಂಬ್ ಹಾಕಿದ್ರು. ಅದ್ರ ಜನ ಕೇಳಿದ್ರ ಇಲ್ಲ, ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿ. ಯಾಕೆ 200 ವರ್ಷಗಳ ಕಾಲ ನಾವೇನ್ ಮಾಡ್ಬಿಟ್ಟಿದೀವಿ, ಇವಾಗ ಅನುಭವಿಸ್ಬಿಟ್ಟಿದ್ವಿ. ಎಲ್ಲಾ ಅವರಲ್ಲಿದ್ದಂತ ಕೋಪ ದಮನ ಹೊರಗಡೆ ಬಂದ್ಬಿಡ್ತು. ಇದು ಈ ರೀತಿಯಾಗಿ ನೀವೇನ್ ಮಾಡ್ಬೇಕು, ಆನ್ಸರ್ ಬರೆದಾಗ ಮಾತ್ರ ನಿಮ್ಗೆ ಏನಾಗುತ್ತೆ. ಸೊ ಇದನ್ನ ನಾನು ನಿಮ್ಗೆ ಎಷ್ಟೋ ಹೊತ್ತಿನವರೆಗೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆದ್ರೆ ನಿಮ್ಗೆ ಇರುವಂತ ಸಮಯ ಎಷ್ಟು, 7 ನಿಮಿಷ ಮಾತ್ರ. ಸೊ ಇದ್ದಂತ ಅಂದ್ರೆ ಪಾಯಿಂಟ್ಸ್ ಕೂಡ ಪ್ರಯಾರಿಟೈಸ್ ಆಗ್ಬೇಕು. ಅಷ್ಟೊಂದು ಇಂಪಾರ್ಟೆಂಟ್ ಇರೋದಿಲ್ಲ. ಅದನ್ನ ತಗೊಂಡ್ಬಂದು ಫಸ್ಟ್ ಬರೆಯೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ಅದನ್ನ ತಗೊಂಡ್ಬಂದು ಲಾಸ್ಟ್ ಬರೆಯೋದು ಅದನ್ನ ಮಾಡಬಾರ್ದು. ನಿಮ್ಮ ಹತ್ರ ಒಂದು 20-25 ಪಾಯಿಂಟ್ಸ್ ಇರುತ್ತೆ, ಅದರಲ್ಲೇ ಪ್ರಯಾರಿಟೈಸ್ ಮಾಡಿ 10 ಮಾರ್ಕ್ಸ್ಗೆ ಬಂದ್ಬಿಟ್ಟು ನೀವು ಬರೆಯುವಂತ ಕೆಪಾಸಿಟಿ ಇಲ್ಲಿ ಏನಾಗ್ಬೇಕು, ನಿಮ್ಗೆ ಬಿಲ್ಡ್ ಆಗ್ಬೇಕು. ಸೊ ಇದು ಆನ್ಸರ್. ಈ ಆನ್ಸರ್ ನಿಮ್ಗೆ ಬೇಕಂದ್ರೆ ಆಚಾರ್ಯ ಸಂಸ್ಥೆ ವೆಬ್ಸೈಟ್ಗೆ ಏನ್ ಮಾಡಿ, ಭೇಟಿ ಕೊಡಿ, ಎನ್ರೋಲ್ ಆಗಿ ಅಲ್ಲಿ ನೀವೇನ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ಹೌದಾ? ಇನ್ನೊಂದು ಪ್ರಶ್ನೆಯನ್ನ ನೋಡೋಣ. ಏನಿದೆ ಇಲ್ಲಿ, ಮತ್ತೆ ನಿಮ್ಗೆ ಏನಾದ್ರು ಇನ್ನೊಂದು ಸಂಚಿಕೆಯಲ್ಲಿ ಏನ್ ಮಾಡೋಣ, ಮತ್ತೆ ಹಲವಾರು ಏನು ಪ್ರಶ್ನೆಗಳಿದಾವಲ್ಲ ಅದನ್ನು ಕೂಡ ನಾವು ಚರ್ಚೆಯನ್ನ ಮಾಡೋಣ. ಸೊ ನಮ್ಮ ಜೊತೆಗಿರಿ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿರ್ಬೋದು, ಇಂಗ್ಲಿಷ್ ಇರ್ಬೋದು, ನಮ್ಮ ಜೊತೆಗಿರಿ. ನಿಮ್ಮ ಯಶಸ್ಸಿನ ಮಾರ್ಗವನ್ನು ನಾವೇನ್ ಮಾಡ್ತೀವಿ, ಕರ್ಕೊಂಡು ಹೋಗ್ತೀವಿ. ಓಕೆ, ಥ್ಯಾಂಕ್ ಯು.